ಭಗವಾನ್ ಶ್ರೀರಾಮನ ಹೆಸರಿನಲ್ಲಿ ಭಕ್ತರು ಸಮರ್ಪಿಸಿದ ದೇಣಿಗೆ. ಅದೇ ದೇಣಿಗೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ನಡೆದಿರಬಹುದೇ? ಇತ್ತೀಚಿನ ದಿನಗಳಲ್ಲಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸಂಬಂಧಿಸಿದ ಆರೋಪಗಳು ದೇಶಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿವೆ. ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ರಾಮ ಮಂದಿರ ಟ್ರಸ್ಟ್ಗೆ ಸಂಬಂಧಿಸಿದ ಹಲವು ಗಂಭೀರ ಆರೋಪಗಳನ್ನು ಟ್ವಿಟರ್ ಮೂಲಕ ಪ್ರಸ್ತಾಪಿಸಿದರು. ಅವರ ಆರೋಪಗಳ ಪ್ರಕಾರ ಬಿಜೆಪಿ ಶಾಸಕರೊಬ್ಬರು 20 ಲಕ್ಷ ರೂಪಾಯಿಗೆ ಖರೀದಿಸಿದ್ದ ಜಮೀನನ್ನು 2.5 ಕೋಟಿ ರೂಪಾಯಿಗೆ ಟ್ರಸ್ಟ್ಗೆ ಮಾರಾಟ ಮಾಡಲಾಗಿದೆ. ಇದರ ಜೊತೆಗೆ ಭಗವಾನ್ ಶ್ರೀರಾಮನಿಗೆ ಸಮರ್ಪಿಸಲಾದ ಸುಮಾರು 3 ಕಿಲೋ ತೂಕದ ಹಾರ ಹಾಗೂ 1 ಕಿಲೋ ತೂಕದ ಚರಣ ಪಾದುಕೆಯನ್ನು ನಕಲಿ ಚಿನ್ನದಿಂದ ಬದಲಾಯಿಸಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಮತ್ತೊಂದು ಆರೋಪದ ಪ್ರಕಾರ ಕೇವಲ ಒಂದು ದಿನದ ಅಂತರದಲ್ಲಿ 2.5 ಕೋಟಿ ಮೌಲ್ಯದ ಭೂಮಿಯನ್ನು ಸುಮಾರು 18.5 ಕೋಟಿ ರೂಪಾಯಿಗೆ ಟ್ರಸ್ಟ್ ಖರೀದಿಸಿದೆ ಎನ್ನಲಾಗಿದೆ. ಇದೇ ವೇಳೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ಒತ್ತಡ ಹೇರಿ ಕೆಲವರನ್ನು ಉದ್ಯೋಗಕ್ಕೆ ನೇಮಕ ಮಾಡಲಾಗಿದೆ ಎಂಬ ಆರೋಪವೂ ಹೊರಬಂದಿದೆ. 12,000 ರೂಪಾಯಿ ಸಂಬಳ ಪಡೆಯುತ್ತಿದ್ದ ಕೆಲ ಸಿಬ್ಬಂದಿ ಅಲ್ಪಾವಧಿಯಲ್ಲೇ 25 ಲಕ್ಷ ವೆಚ್ಚದಲ್ಲಿ ಮನೆಗಳನ್ನು ನಿರ್ಮಿಸಿದ್ದಾರೆ ಎಂಬ ಪ್ರಶ್ನೆಗಳು ಎದ್ದಿವೆ. ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿದ 11 ಭೂ ವ್ಯವಹಾರಗಳ ದಾಖಲೆಗಳನ್ನು ಎಸ್ಐಟಿಗೆ ಸಲ್ಲಿಸಿದ್ದಾಗಿ ತಿಳಿಸಿದ್ದಾರೆ. ಅದೇ ಸಮಯದಲ್ಲಿ ದೇವಸ್ಥಾನದ ಹಣ ಎಣಿಕೆ ಕೊಠಡಿಯಲ್ಲಿ ಗುಪ್ತ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂಬ ಮಾಹಿತಿಯೂ ಬಹಿರಂಗವಾಯಿತು. 15 ಸದಸ್ಯರ ಟ್ರಸ್ಟ್ನಲ್ಲಿ 12 ಮಂದಿಯನ್ನು ಬಿಜೆಪಿ ಸರ್ಕಾರವೇ ನಾಮನಿರ್ದೇಶನ ಮಾಡಿತ್ತು ಎಂಬ ಆರೋಪವೂ ಚರ್ಚೆಗೆ ಕಾರಣವಾಯಿತು. ರಾಮ ಮಂದಿರ ನಿರ್ಮಾಣದಲ್ಲಿ 40% ಕಮಿಷನ್ ಪಡೆಯಲಾಗಿದೆ ಎಂಬ ಆರೋಪಗಳು ಕೇಳಿಬಂದವು. ಈ ಎಲ್ಲಾ ಆರೋಪಗಳು ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಿದವು. ಭಕ್ತರು ಭಕ್ತಿ ಭಾವದಿಂದ ಸಮರ್ಪಿಸಿದ ಹಣ ಮತ್ತು ಕಾಣಿಕೆಗಳಿಗೆ ನಿಜವಾಗಿಯೂ ಏನಾಯ್ತು? ಅಯೋಧ್ಯೆಯ ರಾಮ ಮಂದಿರಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ದರ್ಶನಕ್ಕೆ ಬರುತ್ತಾರೆ. ಅವರಲ್ಲಿ ಒಬ್ಬ ವೃದ್ಧ ರೈತನಿರಬಹುದು. ಪ್ರತಿ ವರ್ಷ ಶ್ರಮಿಸಿ ಬೆಳೆ ಮಾರಿದ ನಂತರ ಅದರಲ್ಲಿ ಒಂದು ಭಾಗವನ್ನು ಭಗವಾನ್ ಶ್ರೀರಾಮನಿಗೆ ಸಮರ್ಪಿಸಲು ಬರುತ್ತಾನೆ. ಇನ್ನೊಬ್ಬಳು ತಾಯಿ ಮನೆಯ ಖರ್ಚಿನಲ್ಲಿ ಉಳಿಸಿದ ಹಣವನ್ನು ರೂಪಾಯಿಗೆ ಕೂಡಿಸಿ ಕಾಣಿಕೆಯಾಗಿ ಅರ್ಪಿಸುತ್ತಾಳೆ. ಮತ್ತೊಬ್ಬ ಕೂಲಿ ಕಾರ್ಮಿಕ ತನ್ನ ಮನದಾಸೆ ಈಡೇರಿದ ಸಂತೋಷದಲ್ಲಿ ತನ್ನ ಪರಿಶ್ರಮದ ಸಂಪಾದನೆಯ ಒಂದು ಭಾಗವನ್ನು ಶ್ರೀರಾಮನ ಚರಣಗಳಲ್ಲಿ ಅರ್ಪಿಸಲು ಬರುತ್ತಾನೆ. ಈ ರೀತಿ ರಾಮ ಮಂದಿರಕ್ಕೆ ಬರುವ ಲಕ್ಷಾಂತರ ಭಕ್ತರ ಒಂದೇ ನಂಬಿಕೆಯಿಂದ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತಿರುತ್ತಾರೆ. ತಾವು ಸಮರ್ಪಿಸಿದ ಕಾಣಿಕೆ ಭಗವಾನ್ ಶ್ರೀರಾಮನ ಸೇವೆಗೆ ಬಳಸಲಾಗುತ್ತದೆ ಎಂಬ ನಂಬಿಕೆ. ಆದರೆ ಈ ಪ್ರಕರಣದಲ್ಲಿ ಹೊರಬಂದಿರುವ ಆರೋಪಗಳು ಸತ್ಯವಾಗಿದ್ದರೆ ಅದು ಕೇವಲ ಹಣಕಾಸಿನ ಅಕ್ರಮವಲ್ಲ, ಕೋಟ್ಯಾಂತರ ಭಕ್ತರ ನಂಬಿಕೆ ಮಾಡಿದ ದ್ರೋಹವಾಗಿರುತ್ತೆ. ಬ್ಯಾಂಕ್ ದರೋಡೆಗಳ ಬಗ್ಗೆ ನೀವು ಕೇಳಿರಬಹುದು, ಮನೆಯ ದರೋಡೆಗಳ ಬಗ್ಗೆ ಕೇಳಿರಬಹುದು, ಖಜಾನೆ ದರೋಡೆ ಬಗ್ಗೆ ಕೇಳಿರಬಹುದು. ಆದರೆ ಭಗವಾನ್ ಶ್ರೀರಾಮನ ಹೆಸರಿನಲ್ಲಿ ಭಕ್ತರು ಸಮರ್ಪಿಸಿದ ಕಾಣಿಕೆಯನ್ನು ಕಳವು ಮಾಡಲು ಯತ್ನಿಸಲಾಗಿದೆ ಎಂಬ ಆರೋಪಗಳು ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ದೇವಸ್ಥಾನದೊಳಗೆ ಎಲ್ಲೆಡೆ ಸಿಸಿಟಿವಿ ಕ್ಯಾಮೆರಾಗಳು, ಆಡಿಟ್ ತಂಡಗಳು, ಮೇಲ್ವಿಚಾರಣೆ ಸಂಘಗಳು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಬ್ಬಂದಿಗಳು, ದೇಶದ ಅತ್ಯಂತ ಸುರಕ್ಷಿತ ನಗದು ಎಣಿಕೆ ವ್ಯವಸ್ಥೆಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟ ವ್ಯವಸ್ಥೆ. ಆದರೂ ಈ ದೇಣಿಗೆಗಳ ಮೇಲ್ವಿಚಾರಣೆಯ ಜವಾಬ್ದಾರಿ ವಹಿಸಿದ ಕೆಲವರ ಹೆಸರೇ ನಂತರ ದಾಖಲಾಗಿರುವ ಎಫ್ಐಆರ್ಗಳಲ್ಲಿ ಕಾಣಿಸಿಕೊಂಡಿತು ಎಂದು ತನಿಖಾ ದಾಖಲೆಗಳು ಸೂಚಿಸುತ್ತವೆ. ಇದೀಗ ಪ್ರಶ್ನೆ ಒಂದೇ: ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ, ಆಡಿಟ್ ವ್ಯವಸ್ಥೆಯ ನಡುವೆ, ಬ್ಯಾಂಕಿನ ಭದ್ರತಾ ಪ್ರಕ್ರಿಯೆಯೊಳಗೆ ಆ ಆರೋಪಿತ ಅಕ್ರಮ ಹೇಗೆ ನಡೆಯಿತು? ಈ ಕಥೆಯ ಆರಂಭ ನವೆಂಬರ್ 9, 2019ರಂದು ಇಡೀ ದೇಶವೇ ಕಾದು ಕುಳಿತಿದ್ದ ತೀರ್ಪು. ಸುಪ್ರೀಂ ಕೋರ್ಟ್ ಅಯೋಧ್ಯೆ ರಾಮ ಜನ್ಮಭೂಮಿಯ ಪ್ರಕರಣದಲ್ಲಿ ಐತಿಹಾಸಿಕ ತೀರ್ಪು ನೀಡಿತು. ಆ ತೀರ್ಪಿನಲ್ಲಿ ಕೇವಲ ರಾಮ ಮಂದಿರ ನಿರ್ಮಾಣಕ್ಕೆ ಅನುಮತಿ ನೀಡುವುದಷ್ಟೇ ಅಲ್ಲ, ರಾಮ ಮಂದಿರದ ನಿರ್ಮಾಣ, ನಿರ್ವಹಣೆ ಮತ್ತು ದೇಣಿಗೆಯ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಒಂದು ಟ್ರಸ್ಟ್ ರಚಿಸಬೇಕು ಎಂಬ ನಿರ್ದೇಶನವನ್ನು ನೀಡಲಾಯಿತು. ಇದು ಯಾವುದೇ ಅಸಾಮಾನ್ಯ ವಿಷಯವಲ್ಲ. ಭಾರತದ ಅನೇಕ ದೊಡ್ಡ ದೇವಸ್ಥಾನಗಳು ಟ್ರಸ್ಟ್ಗಳ ಮೂಲಕವೇ ನಿರ್ವಹಿಸಲ್ಪಡುತ್ತವೆ. ದೇವಸ್ಥಾನಕ್ಕೆ ಬರುವ ದೇಣಿಗೆ, ಅದನ್ನು ಹೇಗೆ ಬಳಸಲಾಗುತ್ತದೆ, ನಿರ್ವಹಣೆ ಹೇಗೆ ನಡೆಯುತ್ತದೆ, ಈ ಎಲ್ಲದರ ಮೇಲೂ ಸಂಬಂಧಿತ ರಾಜ್ಯ ಸರ್ಕಾರದ ಮೇಲ್ವಿಚಾರಣೆ ಇರುತ್ತದೆ. ಅಗತ್ಯವಿದ್ದರೆ ನಾಗರಿಕರು ಆರ್ಟಿಐ ಸಲ್ಲಿಸಿ ಮಾಹಿತಿಯನ್ನು ಕೇಳುವ ಹಕ್ಕು ಕೂಡ ಹೊಂದಿರುತ್ತಾರೆ. ಆದರೆ ರಾಮ ಮಂದಿರ ವಿಚಾರದಲ್ಲಿ ಈ ವ್ಯವಸ್ಥೆ ಸ್ವಲ್ಪ ವಿಭಿನ್ನವಾಗಿದೆ. ಸುಪ್ರೀಂ ಕೋರ್ಟ್ನ ತೀರ್ಮಾನದ 3 ತಿಂಗಳ ನಂತರ 2020 ಫೆಬ್ರವರಿ 5ರಂದು ಕೇಂದ್ರ ಸರ್ಕಾರ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅನ್ನು ರಚಿಸಿತು. ಇಲ್ಲಿಯೇ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಈ ಟ್ರಸ್ಟ್ ಅನ್ನು ಆಟೋನಮಸ್ ಟ್ರಸ್ಟ್, ಅಂದರೆ ಸ್ವತಂತ್ರ ಆಗಿ ರೂಪಿಸಲಾಯಿತು. ಅಂದರೆ ಈ ಟ್ರಸ್ಟ್ ತನ್ನ ಆಡಳಿತಾತ್ಮಕ ನಿರ್ಧಾರಗಳನ್ನು ಸ್ವತಂತ್ರವಾಗಿ ಕೈಗೊಳ್ಳುವ ವ್ಯವಸ್ಥೆಯಾಗಿತ್ತು. ಕಾಗದದ ಮೇಲಿನ ದಾಖಲೆಗಳ ಪ್ರಕಾರ ಇದು ದೈನಂದಿನ ಕಾರ್ಯಾಚರಣೆಯಲ್ಲಿ ಸರ್ಕಾರದ ನೇರ ಹಸ್ತಕ್ಷೇಪ ಇರಲಿಲ್ಲ. ಇದರಿಂದಾಗಿ ಇತರ ಹಲವು ದೇವಸ್ಥಾನಗಳ ಟ್ರಸ್ಟ್ಗಳಂತೆ ಈ ಟ್ರಸ್ಟ್ ಕಾರ್ಯವೈಖರಿ ಬಗ್ಗೆ ಆರ್ಟಿಐ ಮೂಲಕ ಮಾಹಿತಿ ಪಡೆಯುವ ಅವಕಾಶ ಸೀಮಿತವಾಗಿತ್ತು. ಆದರೆ ಟ್ರಸ್ಟ್ನೊಳಗೆ ನೇಮಕಗೊಂಡ ಹಲವರ ಸಂಪರ್ಕ ಬಿಜೆಪಿ ಅಥವಾ ಸರ್ಕಾರ ಅಥವಾ RSS ಪರಿವಾರದೊಂದಿಗೆ ಇತ್ತು ಎಂಬ ಟೀಕೆಗಳು ಆಗಲೇ ಕೇಳಿ ಬಂದಿದ್ದವು.
ಉದಾಹರಣೆಗೆ 15 ಸದಸ್ಯರ ಟ್ರಸ್ಟ್ ನಲ್ಲಿ 12 ಸದಸ್ಯರು ಸರ್ಕಾರವೇ ನಾಮನಿರ್ದೇಶನ ಮಾಡಿತ್ತು. ಅವರಲ್ಲಿ ಒಬ್ಬರು ನೃಪೇಂದ್ರ ಮಿಶ್ರಾ. 2014ರಿಂದ 2019ರವರೆಗೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸಿದ್ದರು. ಟ್ರಸ್ಟ್ ನ ಜನರಲ್ ಸೆಕ್ರೆಟರಿ ಆಗಿ ಚಂಪತ್ ರಾಯ್ ಅವರನ್ನು ನೇಮಿಸಲಾಯಿತು. ಅವರು ದೀರ್ಘಕಾಲ RSS ಜೊತೆಗೆ ಕಾರ್ಯನಿರ್ವಹಿಸಿದ್ದರು. ನಂತರ ರಾಮ ಮಂದಿರ ಚಳವಳಿ ಸಂದರ್ಭದಲ್ಲಿ ಅವರನ್ನು ವಿಶ್ವ ಹಿಂದೂ ಪರಿಷತ್ಗೆ ಕಳುಹಿಸಲಾಯಿತು. ಮುಂದೆ ಅವರು VHPಯ ಇಂಟರ್ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿಯೂ ಕಾರ್ಯನಿರ್ವಹಿಸಿದರು. ಅದೇ ರೀತಿ ಕಾಮೇಶ್ವರ್ ಚೌಫಾಲ್ ಅವರನ್ನು ಕನ್ಸ್ಟ್ರಕ್ಷನ್ ಕಮಿಟಿ ಸದಸ್ಯನಾಗಿ ನೇಮಿಸಲಾಯಿತು. ಅವರು ಈ ಹಿಂದೆ ಬಿಜೆಪಿಯ MLC ಕೂಡ ಆಗಿದ್ದರು. ಇನ್ನೊಬ್ಬರಾದ ಡಾಕ್ಟರ್ ಅನಿಲ್ ಮಿಶ್ರಾ RSS ನ ಪ್ರಾಂತ್ಯ ಕಾರ್ಯನಿರ್ವಾಹಕರಾಗಿದ್ದರು. ಟ್ರಸ್ಟ್ ನಲ್ಲಿ ಅವರಿಗೆ ಖರೀದಿ ಮತ್ತು ಮಾರಾಟ ಜವಾಬ್ದಾರಿಗಳನ್ನು ನೀಡಲಾಗಿತ್ತು. ಅವರ ಕಚೇರಿ ದೇಣಿಗೆ ಎಣಿಕೆ ಕೇಂದ್ರದ ಪಕ್ಕದಲ್ಲೇ ಇತ್ತು. ಹೀಗಾಗಿ ಟ್ರಸ್ಟ್ ಕಾಗದದ ಮೇಲೆ ಸರ್ಕಾರದ ಸ್ವತಂತ್ರ ಸಂಸ್ಥೆಯಾಗಿ ಕಾಣುತ್ತಿದ್ದರೂ ಅದರೊಳಗೆ ಪ್ರಮುಖ ಹುದ್ದೆಗಳು ಸರ್ಕಾರ ಅಥವಾ RSS ಪರಿವಾರದೊಂದಿಗೆ ಸಂಬಂಧ ಹೊಂದಿದವರು ಇದ್ದರು ಎಂದು ಆರೋಪಗಳು ಮತ್ತು ಟೀಕೆಗಳು ಮುಂದುವರೆದಿದ್ದವು. ಈ ಸ್ವಾಯತ್ತ ವ್ಯವಸ್ಥೆಯ ಪರಿಣಾಮವಾಗಿ ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ವೆಚ್ಚವಾಯಿತು, ಒಟ್ಟು ಎಷ್ಟು ದೇಣಿಗೆ ಸಂಗ್ರಹವಾಯಿತು, ಅದರ ಸಂಪೂರ್ಣ ವಿವರಗಳನ್ನು ಸರ್ಕಾರ ಬಹಿರಂಗಪಡಿಸಬೇಕೆಂಬ ಕಡ್ಡಾಯವಿಲ್ಲ ಎಂದು ಹೇಳಲಾಯಿತು. ಇತರ ದೇವಸ್ಥಾನಗಳ ಟ್ರಸ್ಟ್ಗಳಂತೆ ಈ ಟ್ರಸ್ಟ್ ನ ಕುರಿತು ಸಾಮಾನ್ಯ RTI ಮೂಲಕ ಮಾಹಿತಿಯನ್ನು ಪಡೆಯುವುದು ಸಾಧ್ಯವಾಗುತ್ತಿರಲಿಲ್ಲ. ಇದರ ಬಗ್ಗೆ RSS ನ ಮಾಜಿ ಸದಸ್ಯ ಕೈಲಾಶ್ ಚಂದ್ರ ಮುದ್ರಾ ಕೂಡ RTI ಸಲ್ಲಿಸಿದ್ದರು. ಟ್ರಸ್ಟ್ಗೆ ನೀಡಲಾದ ತೆರಿಗೆ ವಿನಾಯಿತಿಯ ಕುರಿತು ಮಾಹಿತಿಯನ್ನು ಕೇಳಲಾಗಿತ್ತು. ಆದರೆ CBDT ನೀಡಿದ ಉತ್ತರದಲ್ಲಿ ಈ ಟ್ರಸ್ಟ್ ಸ್ವತಂತ್ರ ಸಂಸ್ಥೆಯಾಗಿರುವ ಕಾರಣ ಆ ಮಾಹಿತಿಯನ್ನು ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸಲಾಯಿತು. ಹೀಗಾಗಿ ಸರ್ಕಾರ ಟ್ರಸ್ಟ್ ರಚಿಸಿತು. ಸರ್ಕಾರ ಸದಸ್ಯರನ್ನು ನಾಮನಿರ್ದೇಶನ ಮಾಡಿತು. ಸರ್ಕಾರ ತೆರಿಗೆ ವಿನಾಯಿತಿಯನ್ನು ನೀಡಿತು. ಆದರೆ ದೇಣಿಗೆಯ ಸಂಪೂರ್ಣ ಲೆಕ್ಕ ಕೇಳಿದರೆ ಮಾಹಿತಿ ಲಭ್ಯವಾಗುವುದಿಲ್ಲ ಎಂಬ ಪ್ರಶ್ನೆಯನ್ನು ಹಲವರು ಎತ್ತತೊಡಗಿದರು ಮತ್ತು ಈ ಅಂಶವೇ ಮುಂದಿನ ಸಂಪೂರ್ಣ ಕಥೆಯ ಕೇಂದ್ರ ಬಿಂದುವಾಗುತ್ತದೆ. ಟ್ರಸ್ಟ್ ರಚನೆಯಾದ ನಂತರ ರಾಮ ಮಂದಿರದ ನಿರ್ಮಾಣ ಕಾರ್ಯ ವೇಗ ಪಡೆದುಕೊಂಡಿತು. ಅಯೋಧ್ಯೆಯಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಟ್ರಸ್ಟ್ ಹೆಸರಿನಲ್ಲಿ ಝೀರೋ ಬ್ಯಾಲೆನ್ಸ್ ಕರೆಂಟ್ ಅಕೌಂಟ್ ತೆರೆಯಲಾಯಿತು. ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ದೇಣಿಗೆಗಳು ಇದೇ ಖಾತೆಗೆ ಬರಲು ಆರಂಭವಾಯಿತು. ದೇಣಿಗೆ ಸಂಗ್ರಹ, ಅದರ ಲೆಕ್ಕ, ಮಂದಿರ ನಿರ್ಮಾಣ, ಈ ಎಲ್ಲಾ ಪ್ರಕ್ರಿಯೆಗಳು ಒಂದೇ ಸಮಯದಲ್ಲಿ ನಡೆಯುತ್ತಿದ್ದವು. ಇದರ ಕೆಲವೇ ತಿಂಗಳುಗಳ ನಂತರ 2020 ನವೆಂಬರ್ನಲ್ಲಿ ಟ್ರಸ್ಟ್ ನ ಉನ್ನತ ಅಧಿಕಾರಿಗಳು ಸಂಪೂರ್ಣ ವ್ಯವಸ್ಥೆಯನ್ನು ಪರಿಶೀಲಿಸಲು ಒಂದು ಇಂಡಿಪೆಂಡೆಂಟ್ ಆಡಿಟ್ ಸಂಸ್ಥೆಯನ್ನು ನೇಮಿಸಿದರು. ಆಡಿಟ್ ಆರಂಭವಾಯಿತು. ಆಡಿಟ್ ವರದಿ ಸಿದ್ಧವಾಯಿತು. ನಂತರ ಆಸ್ ಪರ್ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯ ಪ್ರಕಾರ ಆ ಆಡಿಟ್ ಸಂಸ್ಥೆ ಒಂದು ಗಂಭೀರ ಎಚ್ಚರಿಕೆಯನ್ನು ನೀಡಿತು. ರಾಮ ಮಂದಿರ ಟ್ರಸ್ಟ್ ನ ಹಣಕಾಸು ನಿರ್ವಹಣೆಯ ವಿಧಾನ ಅತ್ಯಂತ ಅನ್‌ಪ್ರೊಫೆಷನಲ್ ಎಂದು ವರದಿ ಮಾಡಲಾಯಿತು. ಅಷ್ಟೇ ಅಲ್ಲ, ಹಣಕಾಸು ವ್ಯವಸ್ಥೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಿಲ್ಲ ಎಂದು ಹೇಳಲಾಯಿತು. ಹಲವು ವ್ಯವಹಾರಗಳಲ್ಲಿ ಸೆಕೆಂಡ್ ಚೆಕ್ ಮತ್ತು ಥರ್ಡ್ ಚೆಕ್ ಎಂಬುವಂತ ನಿಯಂತ್ರಣ ವ್ಯವಸ್ಥೆಗಳ ಕೊರತೆ ಇದೆ ಎಂದು ಆಡಿಟ್ ಗಮನಿಸಿತು. ವರದಿಯಲ್ಲಿ ಮತ್ತೊಂದು ಎಚ್ಚರಿಕೆಯೂ ಇತ್ತು. ಈ ವ್ಯವಸ್ಥೆಯನ್ನು ತಕ್ಷಣ ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಳ್ಳತನ ಅಥವಾ ಅಸಮರ್ಪಕ ಹಣಕಾಸು ವ್ಯವಹಾರಗಳು ನಡೆಯುವ ಸಾಧ್ಯತೆ ಇದೆ ಎಂದು ಆಡಿಟ್ ಸಂಸ್ಥೆ ಎಚ್ಚರಿಸಿತ್ತು. ಈ ಎಚ್ಚರಿಕೆಯ ನಡುವೆಯೂ ವ್ಯವಸ್ಥೆಯನ್ನು ಬಲಪಡಿಸಬೇಕಿತ್ತು, ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸಬೇಕಿತ್ತು. ಆದರೆ ಆರೋಪಗಳ ಪ್ರಕಾರ ಅದರ ವಿರುದ್ಧದ ಬೆಳವಣಿಗೆಗಳು ನಡೆದವು. ಆಡಿಟ್ ವರದಿಯಲ್ಲಿ ನೀಡಲಾದ ಎಚ್ಚರಿಕೆಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಬದಲು ಆ ವರದಿಯನ್ನೇ ಕಡೆಗಣಿಸಲಾಯಿತು ಎಂಬ ಆರೋಪ ಕೇಳಿಬಂದಿದೆ. ಟ್ರಸ್ಟ್ ವೆಬ್ಸೈಟ್ ನಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಥವಾ ಇಂಟರ್ನಲ್ ಆಡಿಟ್ ರಿಪೋರ್ಟ್ ಇವುಗಳ ವಿವರಗಳನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಇರಿಸಲಾಗಲಿಲ್ಲ ಎಂದು ಹೇಳಲಾಗಿದೆ. ಇದರ ನಡುವೆಯೂ ರಾಮ ಮಂದಿರ ನಿರ್ಮಾಣ ಕಾರ್ಯ ಮುಂದುವರಿಯುತ್ತಲೇ ಇತ್ತು. ಅದೇ ಸಮಯದಲ್ಲಿ ರಾಮ ಮಂದಿರ ನಿರ್ಮಾಣ ಕಾಮಗಾರಿಯಲ್ಲಿ ದೀನನಾಥ್ ವರ್ಮಾ ಎಂಬ ನಿರ್ಮಾಣ ಇಂಜಿನಿಯರಿಂಗ್ ಕೆಲಸ ಮಾಡುತ್ತಿದ್ದರು. ಒಂದು ದಿನ ಕೆಲಸದ ವೇಳೆ ಅವರು ಒಂದು ವಿಷಯ ಗಮನಿಸಿದರು. ಅಲ್ಯೂಮಿನಿಯಂ ಕಾಮಗಾರಿ ಸಂಬಂಧಿಸಿದ ಬಿಲ್ ನಿಜವಾದ ವೆಚ್ಚಕ್ಕಿಂತ ಸುಮಾರು 1.5 ಪಟ್ಟು ಹೆಚ್ಚಾಗಿ ಮಾಡಲಾಗುತ್ತಿದೆ ಎಂಬ ಅನುಮಾನ ಅವರಿಗೆ ಬಂತು. ಅದನ್ನು ಗಮನಿಸಿದ ದೀನನಾಥ್ ವರ್ಮಾ ನೇರವಾಗಿ ಗುತ್ತಿಗೆದಾರರನ್ನು ಪ್ರಶ್ನಿಸಿದರು. ಆ ಸಂದರ್ಭದಲ್ಲಿ ಗುತ್ತಿಗೆದಾರರು ಡಾಕ್ಟರ್ ಅನಿಲ್ ಮಿಶ್ರಾ ಅವರಿಗೆ 40% ಕಮಿಷನ್ ನೀಡಬೇಕಾಗುತ್ತದೆ, ಅದಕ್ಕಾಗಿಯೇ ಈ ವೆಚ್ಚವನ್ನು ಹೆಚ್ಚಿಸಲಾಗುತ್ತಿದೆ ಎಂದು ಹೇಳಿದ್ದಾನೆ ಎಂದು ದೀನನಾಥ್ ವರ್ಮಾ ನಂತರ ಆರೋಪಿಸಿದರು. ಈ ಆರೋಪವನ್ನು ಅವರು ಸ್ವತಃ ಸಾರ್ವಜನಿಕವಾಗಿ ಮಾಡಿದರು. ದೀನನಾಥ್ ವರ್ಮಾ ಅವರ ಹೇಳಿಕೆಯ ಪ್ರಕಾರ ಅವರು ಈ ವಿಷಯಕ್ಕೆ ವಿರೋಧ ವ್ಯಕ್ತಪಡಿಸಿದ ಬಳಿಕ ಮೊದಲು ಅವರ ಬಾಕಿ ಪಾವತಿಗಳನ್ನು ತಡೆಹಿಡಿಯಲಾಯಿತು. ನಂತರ ಅವರನ್ನು ಇಂಜಿನಿಯರಿಂಗ್ ಜವಾಬ್ದಾರಿಯಿಂದಲೇ ತೆಗೆದುಹಾಕಲಾಯಿತು ಎಂಬ ಆರೋಪ. ಇಷ್ಟೇ ಅಲ್ಲ, ಅವರಿಗೆ ಜೀವ ಬೆದರಿಕೆಯೂ ಬಂದಿತ್ತು ಎಂದು ದೀನನಾಥ್ ಅವರು ಆರೋಪಿಸಿದ್ದಾರೆ. ಈ ಆರೋಪವನ್ನು ANI ಕೂಡ ವರದಿ ಮಾಡಿದವು. ಆದರೆ ಆ ಸಮಯದಲ್ಲಿ ಈ ವಿಷಯ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗಲಿಲ್ಲ. ಈ ಆರೋಪವು ಹೆಚ್ಚಿನ ಗಮನ ಸೆಳೆಯದೆ ಉಳಿದವು. ಕಾಲ ಕಳೆಯಿತು. ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು. ನಂತರ 2024 ಜನವರಿ 23ರಂದು ರಾಮ ಮಂದಿರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ತೆರೆಯಲಾಯಿತು. ರಾಮ ಮಂದಿರ ಸಾರ್ವಜನಿಕರಿಗಾಗಿ ತೆರೆಯುತ್ತಿದ್ದಂತೆ ಭಕ್ತರ ಸಂಖ್ಯೆಯು ದೇಣಿಗೆಯ ಪ್ರಮಾಣವು ಅತ್ಯಂತ ವೇಗವಾಗಿ ಹೆಚ್ಚತೊಡಗಿತು. ಆರಂಭಿಕ ದಿನಗಳಲ್ಲಿ ಪ್ರತಿದಿನ 10 ರಿಂದ 15 ಲಕ್ಷ ರೂಪಾಯಿಗೆ ನಗದು ದೇಣಿಗೆ ಬರಲಾರಂಭಿಸಿತು. ಹಬ್ಬ ಹರಿದಿನಗಳಲ್ಲಿ ಈ ಮೊತ್ತ 50 ರಿಂದ 60 ಲಕ್ಷದವರೆಗೆ ತಲುಪುತ್ತಿತ್ತು. ಇಷ್ಟು ದೊಡ್ಡ ಪ್ರಮಾಣದ ದೇಣಿಗೆಯನ್ನು ನಿರ್ವಹಿಸಲು ಟ್ರಸ್ಟ್ ಹಲವು ವ್ಯವಸ್ಥೆಗಳನ್ನು ಮಾಡಿತು. ಮೊದಲಿಗೆ 4 ಆಟೋಮೆಟಿಕ್ ಹೈ ಟೆಕ್
ಕರೆನ್ಸಿ ಕೌಂಟಿಂಗ್ ಮಷಿನ್ಸ್ ಅಳವಡಿಸಲಾಯಿತು. ಕಂಪ್ಯೂಟರೈಸ್ಡ್ ರಸೀದಿ ಕೌಂಟರ್ಗಳನ್ನು ಆರಂಭಿಸಿತು. ಹೆಚ್ಚುವರಿ ದೇಣಿಗೆ ಪೆಟ್ಟಿಗೆಗಳನ್ನು ಇಡಲಾಯಿತು. ಆದರೆ ದಿನದಿಂದ ದಿನಕ್ಕೆ ದೇಣಿಗೆಯ ಪ್ರಮಾಣ ಹೆಚ್ಚಾಗುತ್ತಿದ್ದಂತೆ ಈ ವ್ಯವಸ್ಥೆಯನ್ನು ನಿರ್ವಹಿಸುವುದು ಕಷ್ಟವಾಗತೊಡಗಿತು. ಆದ್ದರಿಂದ ಟ್ರಸ್ಟ್ ಇನ್ನೆರಡು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿತು. ಮೊದಲನೆಯದಾಗಿ, ರಾಮ ಮಂದಿರದಿಂದ ಸುಮಾರು 200 ಮೀಟರ್ ದೂರದಲ್ಲಿರುವ ಫೆಸಿಲಿಟಿ ಸೆಂಟರ್ ನೆಲಮಾಳಿಗೆಯಲ್ಲಿ ಅತ್ಯಂತ ಸುರಕ್ಷಿತ ಕ್ಯಾಶ್ ಕೌಂಟಿಂಗ್ ರೂಮ್ ಅನ್ನು ನಿರ್ಮಿಸಲಾಯಿತು. ಅಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು, ಭದ್ರತಾ ವ್ಯವಸ್ಥೆಗಳು ಮತ್ತು ಹಣ ಎಣಿಸಲು ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಅಳವಡಿಸಲಾಯಿತು. ಉದ್ದೇಶ ಒಂದೇ: ಭಕ್ತರಿಂದ ಬಂದ ಪ್ರತಿಯೊಂದು ರೂಪಾಯಿಯೂ ಸರಿಯಾಗಿ ಎಣಿಕೆಯಾಗಬೇಕು. ಎರಡನೆಯದಾಗಿ, ಟ್ರಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಜೊತೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿತು. ಈ ಒಪ್ಪಂದದ ಪ್ರಕಾರ ದೇಣಿಗೆ ಪೆಟ್ಟಿಗೆಯಿಂದ ಹಣ ಸಂಗ್ರಹಿಸುವುದರಿಂದ ಹಿಡಿದು ಅದನ್ನು ಎಣಿಸಿ ಬ್ಯಾಂಕಿಗೆ ಸುರಕ್ಷಿತವಾಗಿ ಜಮಾ ಮಾಡುವವರೆಗೂ ಸಂಪೂರ್ಣ ಪ್ರಕ್ರಿಯೆಯನ್ನು SBI ಹಾಗೂ ಅದರ ಅಧಿಕಾರಿಗಳ ಮೇಲ್ವಿಚಾರಣೆ ಮಾಡಬೇಕಾಗಿತ್ತು. ಈ ವ್ಯವಸ್ಥೆಯ ಪ್ರಕಾರ ಈ ಕೆಲಸಕ್ಕೆ ನೇಮಕವಾಗುವ ಸಿಬ್ಬಂದಿಯನ್ನು ಅವರ ಅರ್ಹತೆ, ಅನುಭವ ಮತ್ತು ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡಬೇಕಾಗಿತ್ತು. ಆದರೆ ನಂತರ ಹೊರಬಂದ ಆರೋಪಗಳ ಪ್ರಕಾರ ಈ ನೇಮಕಾತಿಗಳು ಸಂಪೂರ್ಣವಾಗಿ ಅರ್ಹತೆಯ ಆಧಾರದ ಮೇಲೆ ನಡೆದಿಲ್ಲ. ಬದಲಾಗಿ ಯಾರು ಯಾವ ಟ್ರಸ್ಟಿಯ ಆಪ್ತರು ಎಂಬುದು ಆಧಾರದ ಮೇಲೆ ನೇಮಕಾತಿಗಳು ನಡೆದುವು ಎಂಬ ಆರೋಪ ಕೇಳಿ ಬಂದಿದೆ. ಮೊದಲಿಗೆ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಚಂಪತ್ ರಾಯ್ ಅವರು ಆಪ್ತರೆಂದು ಹೇಳಲಾಗುತ್ತಿರುವ ರತ್ನೇಶ್ ಚತುರ್ವೇದಿ ಮತ್ತು ಗಗನ್ದೀಪ್ ಸಿಂಗ್ ಅವರನ್ನು ರಾಮ ಮಂದಿರದಿಂದ ಬ್ಯಾಂಕ್ಗೆ ದೇಣಿಗೆ ಹಣ ಸಾಗಿಸುವ ತಂಡದಲ್ಲಿ ಸೇರಿಸಲಾಯಿತು. ಇದರ ಬಗ್ಗೆ ಹಿಂದೂಸ್ತಾನ್ ಪತ್ರಿಕೆಯಲ್ಲಿ ವರದಿಯಾಗಿದೆ. ಒಬ್ಬ ಬ್ಯಾಂಕ್ ಅಧಿಕಾರಿ ಹೇಳಿಕೆಯನ್ನು ಉಲ್ಲೇಖಿಸಲಾಗಿದೆ. ಆ ವರದಿಯ ಪ್ರಕಾರ ನೇಮಕಾತಿಯ ಸಮಯದಲ್ಲಿ SBI ಮೇಲೆ ಒತ್ತಡ ಹೇರಿ ನಮ್ಮ ವಿಶ್ವಾಸಾರ್ಹ ವ್ಯಕ್ತಿಗಳನ್ನು ನೇಮಕ ಮಾಡಿ ಎಂದು ಹೇಳಲಾಗಿತ್ತು ಎಂಬ ಆರೋಪವು ಈ ಅಧಿಕಾರಿಯು ಮಾಡಿದ್ದಾರೆ. ಹೀಗಾಗಿ ಈ ನೇಮಕಾತಿಗಳು ಸಂಪೂರ್ಣವಾಗಿ ವೃತ್ತಿಪರ ಮಾನದಂಡಗಳ ಆಧಾರದ ಮೇಲೆ ನಡೆದಿಲ್ಲ ಎಂಬ ಪ್ರಶ್ನೆಯು ಉದ್ಭವಿಸಿವೆ. ಇದರ ನಂತರ ಹಣದ ಭದ್ರತೆ ಮತ್ತು ಕ್ಯಾಶ್ ಹ್ಯಾಂಡಲಿಂಗ್ ಗಾಗಿ ಖಾಸಗಿ ಭದ್ರತಾ ಸಿಬ್ಬಂದಿಯನ್ನು ನೇಮಿಸಲಾಯಿತು. ಈ ಜವಾಬ್ದಾರಿಯನ್ನು SBI ವಾರಣಾಸಿಯ ಸೈನಿಕ್ ಸೆಕ್ಯೂರಿಟಿ ಸರ್ವಿಸ್ ಎಂಬ ಖಾಸಗಿ ಸಂಸ್ಥೆಗೆ ಔಟ್ಸೋರ್ಸ್ ಮಾಡಿತು. ಇಲ್ಲಿಯೂ ಸಹ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಪ್ರಶ್ನೆಗಳು ಎದ್ದವು. ಆರೋಪಗಳ ಪ್ರಕಾರ ಸಂದರ್ಶನ ಅಥವಾ ಕಟ್ಟುನಿಟ್ಟಿನ ಆಯ್ಕೆ ಪ್ರಕ್ರಿಯೆ ನಡೆಸುವ ಬದಲು ಟ್ರಸ್ಟ್ ಕೆಲವರ ಶಿಫಾರಸಿನ ಮೇರೆಗೆ ಅಯೋಧ್ಯೆಯ ಸ್ಥಳೀಯ ವ್ಯಕ್ತಿಗಳನ್ನು ಕೆಲಸಕ್ಕೆ ಸೇರಿಸತೊಡಗಿತು. ಮುಂದೆ ತನಿಖೆಯಲ್ಲಿ ಹೊರಬಂದಿರುವ ಆರೋಪಗಳನ್ನು ಅರ್ಥ ಮಾಡಿಕೊಳ್ಳಲು ಈ ನೇಮಕಾತಿ ಪ್ರಕ್ರಿಯೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಈ ಎಲ್ಲಾ ಪ್ರಕ್ರಿಯೆಗಳು ಹಲವು ತಿಂಗಳುಗಳ ಕಾಲ ಯಾವುದೇ ದೊಡ್ಡ ಅನುಮಾನವಿಲ್ಲದೆ ಸಾಗುತ್ತಿದ್ದವು. ಆದರೆ 2025 ಆರಂಭದಲ್ಲಿ ಟ್ರಸ್ಟ್ನ ಕೆಲ ಅಧಿಕಾರಿಗಳಿಗೆ ಒಂದು ವಿಚಿತ್ರ ಸಂಗತಿ ಗಮನಕ್ಕೆ ಬರತೊಡಗಿತ್ತು. ದೇಣಿಗೆಯಲ್ಲಿ ಬರುತ್ತಿದ್ದ ಎಲ್ಲಾ ನೋಟುಗಳ ಪೈಕಿ 500 ಮುಖಬೆಲೆಯ ನೋಟುಗಳ ಕಟ್ಟುಗಳು ಸಂಖ್ಯೆ ಮಾತ್ರ ಅಸಹಜವಾಗಿ ಕಡಿಮೆಯಾಗುತ್ತಿದೆ ಎಂಬ ಅನುಮಾನ ಮೂಡಿತು. ಉಳಿದ ಮುಖಬೆಲೆಯ ನೋಟುಗಳು ಲೆಕ್ಕ ಸರಿ ಹೊಂದುವಂತೆ ಕಾಣುತ್ತಿದ್ದರೂ 500 ನೋಟುಗಳ ವಿಷಯದಲ್ಲಿ ಮಾತ್ರ ವ್ಯತ್ಯಾಸ ಕಂಡು ಬರುತ್ತಿತ್ತು. ಇದರಿಂದ ಟ್ರಸ್ಟ್ನ ಅಧಿಕಾರಿಗಳಿಗೆ ಎಲ್ಲೋ ಯಾವುದೋ ಹಂತದಲ್ಲಿ ಕಳ್ಳತನ ನಡೆಯುತ್ತಿರುವ ಎಂಬ ಅನುಮಾನ ಶುರುವಾಯಿತು. ಈ ಅನುಮಾನದ ಬಳಿಕ ಟ್ರಸ್ಟ್ ಅಧಿಕಾರಿಗಳು SBI ಅಧಿಕಾರಿಗಳನ್ನು ಕರೆಸಿ ಸಭೆ ನಡೆಸಿದರು. ಅದರ ನಂತರ ಇಬ್ಬರು ಸೇರಿ ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಸಿದ್ಧಪಡಿಸಿದರು. ಈ ಪ್ರೊಸೀಜರ್ ಪ್ರಕಾರ ಹೊಸ ನಿಯಮಗಳನ್ನು ಸೇರಿಸಲಾಯಿತು. ಮೊದಲ ನಿಯಮ: ಹಣ ಎಣಿಸುವ ಸಿಬ್ಬಂದಿ ಜೇಬುಗಳಿಲ್ಲದ ಉಡುಪುಗಳನ್ನು ಧರಿಸಬೇಕು. ಎರಡನೆಯ ನಿಯಮ: ಸೈನಿಕ್ ಸೆಕ್ಯೂರಿಟಿ ಸರ್ವಿಸ್ನ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನು ಕ್ಯಾಶ್ ಕೌಂಟಿಂಗ್ ರೂಮ್ ನಲ್ಲಿ ನಿಯೋಜಿಸಬೇಕು. ಮೂರನೇ ನಿಯಮ: ನಿಯಮಿತ ಹಾಗೂ ರ್ಯಾಂಡಮ್ ಚೆಕಿಂಗ್ ನಡೆಸಬೇಕು. ಅದರ ದಿನಾಂಕ ಮತ್ತು ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸಬೇಕು. ಮತ್ತೊಂದು ಪ್ರಮುಖ ನಿಯಮ: ಕ್ಯಾಶ್ ಕೌಂಟಿಂಗ್ ರೂಮ್ನ CCTV ದೃಶ್ಯಾವಳಿಯನ್ನು ಕನಿಷ್ಠ 170 ದಿನಗಳವರೆಗೆ ಸುರಕ್ಷಿತವಾಗಿ ಸಂಗ್ರಹಿಸುವುದು ಎಂದು ನಿರ್ಧರಿಸಲಾಯಿತು. ಆದರೆ ಈ ನಿರ್ಧಾರಗಳು ಕಾಗದದ ಮೇಲೆ, ಈ ಎಲ್ಲಾ ನಿಯಮಗಳು ಜಾರಿಗೆ ಬಂದವು. ಆದರೆ ನಂತರದ ತನಿಖೆಯಲ್ಲಿ ಹೊರಬಂದ ಆರೋಪಗಳ ಪ್ರಕಾರ ಈ ನಿಯಮಗಳು ಬಹುತೇಕ ಯಾವುದನ್ನು ಸರಿಯಾಗಿ ಪಾಲಿಸಲಿಲ್ಲ. ಜೇಬಿಲ್ಲದ ಉಡುಪು ಧರಿಸುವುದು ನಿಯಮ ಅನುಷ್ಠಾನಗೊಳ್ಳಲಿಲ್ಲ. 180 ದಿನಗಳ CCTV ದೃಶ್ಯಾವಳಿಗಳನ್ನು ಉಳಿಸಬೇಕಾದ ನಿಯಮವು ಪಾಲನೆಯಾಗಲಿಲ್ಲ. ಅದರ ಬದಲಿಗೆ ಕೇವಲ 45 ದಿನಗಳ ದೃಶ್ಯಾವಳಿಗಳನ್ನು ಮಾತ್ರ ಉಳಿಸಲಾಗುತ್ತಿತ್ತು ಎಂದು ಆರೋಪಿಸಲಾಗಿದೆ. ಉಳಿದ ದೃಶ್ಯಾವಳಿಗಳನ್ನು ಡಿಲೀಟ್ ಮಾಡಿರುವ ಆರೋಪ ಕೇಳಿ ಬಂದಿದೆ. ಕೆಲಸ ಮುಗಿಸಿ ಹೊರಡುವ ಸಿಬ್ಬಂದಿ ತಪಾಸಣೆ ಅದು ಕೂಡ ನಿಯಮಿತವಾಗಿ ನಡೆಯಲಿಲ್ಲ ಎಂದು ಹೇಳಲಾಗಿದೆ. ಇದರಿಂದ ಹೊಸ ಪ್ರೊಸೀಜರ್ಗಳನ್ನು ರೂಪಿಸಿದ್ದರೂ ನೆಲಮಟ್ಟದಲ್ಲಿ ಅವು ಪರಿಣಾಮಕಾರಿಯಾಗಿ ಜಾರಿಯಾಗಲಿಲ್ಲ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ಇದೇ ವೇಳೆ ಆರೋಪಗಳ ಪ್ರಕಾರ ಹಣವನ್ನು ಅಕ್ರಮವಾಗಿ ತೆಗೆದುಕೊಳ್ಳುತ್ತಿದ್ದವರು ತಮ್ಮ ವಿಧಾನವನ್ನು ಬದಲಾಯಿಸಿದರು. ಏಕೆಂದರೆ ಹೆಚ್ಚುವರಿ ಭದ್ರತಾ ಸಿಬ್ಬಂದಿ ಬಂದ ನಂತರ ಹಿಂದಿನ ರೀತಿಯಲ್ಲಿ ಹಣವನ್ನು ಹೊರತೆಗೆದುಕೊಳ್ಳುವುದು ಸುಲಭವಾಗಿರಲಿಲ್ಲ. ಆದ್ದರಿಂದ ಆರೋಪಗಳ ಪ್ರಕಾರ ಹೊಸ ತಂತ್ರವನ್ನು ಬಳಸಲಾಯಿತು. ಅದು ಹೇಗಿತ್ತು? ರಾಮ ಮಂದಿರದ ದೇಣಿಗೆ ಪೆಟ್ಟಿಗೆಗಳನ್ನು ತೆಗೆಯುವಾಗ ಅದರೊಳಗೆ 10, 20, 100, 50, 200, 500
ಹೀಗೆ ವಿವಿಧ ಮುಖಬೆಲೆಯ ನೋಟುಗಳು ಮಿಶ್ರಿತವಾಗಿರುತ್ತವೆ. ಮೊದಲಿಗೆ ಈ ನೋಟುಗಳನ್ನು ಮುಖಬೆಲೆಗೆ ಪ್ರಕಾರ ಬೇರ್ಪಡಿಸಲಾಗುತ್ತದೆ. ನಂತರ ಪ್ರತಿ ಕಟ್ಟುಗಳಲ್ಲಿ ನಿಖರವಾಗಿ 100 ನೋಟುಗಳನ್ನಾಗಿ ಇಟ್ಟು ಕಟ್ಟಲಾಗುತ್ತದೆ. ಇದರಿಂದ ಲೆಕ್ಕಾಚಾರ ಸುಲಭವಾಗುತ್ತದೆ. ಉದಾಹರಣೆಗೆ 500 ಮುಖಬೆಲೆಯ 100 ನೋಟುಗಳ ಒಂದು ಕಟ್ಟು ಎಂದರೆ ಅದರ ಮೌಲ್ಯ 50,000. ಇಲ್ಲಿಯೇ ತನಿಖೆಯಲ್ಲಿ ಆರೋಪಿಸಲಾದ ಅಕ್ರಮದ ವಿಧಾನ ಆರಂಭವಾಗುತ್ತದೆ. ಆರೋಪಗಳ ಪ್ರಕಾರ ಈ ಹಂತದಲ್ಲಿ ಸಂಪೂರ್ಣ ಯೋಜನೆಯನ್ನು ರೂಪಿಸಲಾಯಿತು. ಸಾಮಾನ್ಯವಾಗಿ ಪ್ರತಿ ಕಟ್ಟಿನಲ್ಲಿ 100 ನೋಟುಗಳು ಮಾತ್ರ ಇರಬೇಕು. ಆದರೆ ಕೆಲವು ಕಟ್ಟಿನಲ್ಲಿ ಉದ್ದೇಶಪೂರ್ವಕವಾಗಿ 100ರ ಬದಲು 120 ನೋಟುಗಳನ್ನು ಇಡಲಾಗುತ್ತಿತ್ತು ಎಂಬುದು ತನಿಖೆಯಲ್ಲಿ ಕೇಳಿಬಂದಿದೆ. ಉದಾಹರಣೆಗೆ 500 ಮುಖಬೆಲೆಯ ನೋಟುಗಳು ಒಂದು ಕಟ್ಟಿನಲ್ಲಿ 100 ಕಟ್ಟುಗಳಿದ್ದರೆ ಅದು ಒಟ್ಟು ಮೌಲ್ಯ 50,000 ಆಗಬೇಕು. ಆದರೆ ಈ ಕಟ್ಟೊಳಗೆ 120 ನೋಟುಗಳನ್ನು ಇಡಲಾಗುತ್ತಿತ್ತು. ಅಂದರೆ ನಿಜವಾದ ಮೊತ್ತ 60,000 ಆಗುತ್ತಿತ್ತು. ಆದರೆ ಅದರ ಮೇಲೆ ಅಂಟಿಸಲಾಗುತ್ತಿದ್ದ ವೋಚರ್ ಮಾತ್ರ 50,000 ಎಂದು ಅದರ ವೋಚರ್ ಮೇಲೆ ಮಾತ್ರ 50,000 ಎಂದು ಬರೆಯಲಾಗುತ್ತಿತ್ತು ಎಂಬ ಆರೋಪವಿದೆ. ಹೊರಗಿನಿಂದ ನೋಡಿದರೆ ಅದು ಸಾಮಾನ್ಯ 100 ನೋಟುಗಳ ಕಟ್ಟಿನಂತೆ ಕಾಣುತ್ತದೆ. ಎಣಿಕೆ ಮಾಡುವವರಿಗೂ ಆ ಕಟ್ಟಿನೊಳಗೆ 120 ನೋಟುಗಳಿವೆ ಎಂಬುದು ಗೊತ್ತಾಗುವುದಿಲ್ಲ ಎಂಬ ಆರೋಪವನ್ನು ತನಿಖೆಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಕಟ್ಟುಗಳಿಗೆ ವೋಚರ್ ಸಿದ್ಧಪಡಿಸುವ ಜವಾಬ್ದಾರಿ ಅನುಕಲ್ ಮಿಶ್ರಾ ಅವರದಾಗಿತ್ತು. ನಂತರ ನೋಟುಗಳ ಕಟ್ಟುಗಳು ಸಿದ್ಧವಾದ ಬಳಿಕ ಅವುಗಳನ್ನು ದೇವಸ್ಥಾನದಿಂದ ಬ್ಯಾಂಕ್ಗೆ ಸಾಗಿಸುವ ಜವಾಬ್ದಾರಿ ರತ್ನೇಶ್, ಗಗನ್ದೀಪ್ ಮತ್ತು ಟೀನು ಅವರ ತಂಡದ ಬಳಿ ಇತ್ತು ಎಂದು ಆರೋಪಿಸಲಾಗಿದೆ. ತನಿಖೆಯ ಪ್ರಕಾರ ಈ ತಂಡ ಬ್ಯಾಂಕ್ಗೆ ತಲುಪುವ ಮುನ್ನ ಆ ಕಟ್ಟಿನೊಳಗೆ ಹೆಚ್ಚುವರಿಯಾಗಿ ಇದ್ದ 20 ನೋಟುಗಳನ್ನು ಹೊರತೆಗೆದು ನಂತರ ಉಳಿದ 100 ನೋಟುಗಳನ್ನಷ್ಟೇ ಬ್ಯಾಂಕ್ನಲ್ಲಿ ಜಮಾ ಮಾಡಲಾಗುತ್ತಿತ್ತು. ಹೀಗಾಗಿ ದೇವಸ್ಥಾನದಲ್ಲಿ 120 ನೋಟುಗಳಿರುವ ಕಟ್ಟಿಗೆ 100 ನೋಟುಗಳ ವೋಚರ್ ಸಿದ್ಧವಾಗುತ್ತಿತ್ತು. ಬ್ಯಾಂಕ್ಗೆ ತಲುಪುವಷ್ಟರಲ್ಲಿ ಹೆಚ್ಚುವರಿ 20 ನೋಟುಗಳನ್ನು ತೆಗೆದು ಹಾಕಲಾಗುತ್ತಿತ್ತು. ಹೀಗಾಗಿ ಬ್ಯಾಂಕ್ನಲ್ಲಿ ಜಮೆ ಆಗುವ ಹಣವು ವೋಚರ್ನಲ್ಲಿದ್ದ ಮೊತ್ತಕ್ಕೂ ಹೊಂದಿಕೆಯಾಗುತ್ತಿತ್ತು. ಇದರಿಂದ ಲೆಕ್ಕಪತ್ರದಲ್ಲಿ ಯಾವುದೇ ವ್ಯತ್ಯಾಸ ತಕ್ಷಣ ಗೋಚರಿಸುತ್ತಿರಲಿಲ್ಲ ಎಂಬುದು ತನಿಖೆಯಲ್ಲಿ ಕೇಳಿಬಂದಿದೆ. ಇದರ ನಂತರ ಬ್ಯಾಂಕ್ನಲ್ಲಿ ಹಣ ಜಮೆ ಮಾಡಿ ಹಿಂದಿರುಗಿದ ಬಳಿಕ ಆರೋಪಗಳ ಪ್ರಕಾರ ಈ ತಂಡ ಮುಂಚಿತವಾಗಿ ನಿಗದಿಪಡಿಸಿದ ಸ್ಥಳದಲ್ಲಿ ಭೇಟಿಯಾಗಿ ತೆಗೆದ ಹಣವನ್ನು ತಮ್ಮೊಳಗೆ ಹಂಚಿಕೊಳ್ಳುತ್ತಿತ್ತು ಎಂದು ಹೇಳಲಾಗಿದೆ. ತನಿಖಾ ದಾಖಲೆಗಳ ಪ್ರಕಾರ ಈ ವಿಧಾನ ಹಲವು ತಿಂಗಳುಗಳ ಕಾಲ ಮುಂದುವರೆದಿರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಲಾಗಿದೆ. ಆದರೆ 2026 ಮಾರ್ಚ್ ವೇಳೆಗೆ ಎಸ್ಬಿಐ ಕೆಲ ಅಧಿಕಾರಿಗಳಿಗೆ ದೇಣಿಗೆಯ ಎಣಿಕೆ ಪ್ರಕ್ರಿಯೆಯಲ್ಲಿ ಕೆಲವು ಅಸಹಜ ಬೆಳವಣಿಗೆಗಳು ಕಾಣಿಸತೊಡಗಿದವು. ವ್ಯವಸ್ಥೆಯೊಳಗೆ ಏನೋ ಸರಿಯಿಲ್ಲ ಎಂಬ ಅನುಮಾನ ಅವರಿಗೆ ಉಂಟಾಗಿದೆ. ಅದೇ ದಿನ ಎಸ್ಬಿಐ ಟ್ರಸ್ಟ್ಗೆ ಲಿಖಿತ ರೂಪದಲ್ಲಿ ಒಂದು ಸಲಹೆ ನೀಡಿತು. ದೇಣಿಗೆ ಎಣಿಕೆ ಮಾಡುತ್ತಿದ್ದ ಸಿಬ್ಬಂದಿಯನ್ನು ಬದಲಿಸಿ ಹೊಸ ಸಿಬ್ಬಂದಿಯನ್ನು ನೇಮಿಸಿದರೆ ಸಂಭವನೀಯ ಅಕ್ರಮದ ಅಪಾಯ ಕಡಿಮೆ ಆಗಬಹುದು ಎಂದು ಸೂಚಿಸಿತು. ಆದರೆ ಆರೋಪಗಳ ಪ್ರಕಾರ ಡಾಕ್ಟರ್ ಅನೀಶ್ ಮಿಶ್ರಾ ಮತ್ತು ಚಂಪತ್ ರಾಯ್ ಈ ಸಲಹೆಯನ್ನು ಒಪ್ಪಲಿಲ್ಲ. ಹೀಗಾಗಿ ಅದೇ ಸಿಬ್ಬಂದಿ ಅದೇ ರೀತಿಯಲ್ಲಿ ಕೆಲಸ ಮುಂದುವರೆಸಿದರು ಎಂದು ತನಿಖೆಯಲ್ಲಿ ಉಲ್ಲೇಖಿಸಲಾಗಿದೆ. ಎಸ್ಬಿಐ ಸಿಬ್ಬಂದಿಯನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ. ಆದರೆ ಕೆಲ ಅಧಿಕಾರಿಗಳು ಮತ್ತೊಂದು ಕ್ರಮ ಕೈಗೊಳ್ಳಲು ನಿರ್ಧರಿಸಿದರು. 2026 ಮೇ ತಿಂಗಳ ಕೊನೆಯಲ್ಲಿ ಕೌಂಟಿಂಗ್ ರೂಮ್ನಲ್ಲಿ ಈಗಾಗಲೇ ಇದ್ದ ಮುಖ್ಯ ಸಿಸಿಟಿವಿ ಕ್ಯಾಮೆರಾಗಳ ಸ್ಥಳ ಎಲ್ಲರಿಗೂ ಗೊತ್ತಿತ್ತು. ಆದ್ದರಿಂದ ಆರೋಪಗಳ ಪ್ರಕಾರ ಕೆಲ ಅಧಿಕಾರಿಗಳು ಯಾರಿಗೂ ತಿಳಿಯದಂತೆ ಅದೇ ಕೊಠಡಿಯಲ್ಲಿ ಹಿಡನ್ ಕ್ಯಾಮೆರಾಗಳನ್ನು ಅಳವಡಿಸಿದರು. ಉದ್ದೇಶ ಒಂದೇ, ಈ ಕೊಠಡಿಯೊಳಗೆ ನಿಜವಾಗಿ ಏನು ನಡೆಯುತ್ತಿದೆ ಎಂಬುದು ತಿಳಿದುಕೊಳ್ಳುವುದು. ಹಿಡನ್ ಕ್ಯಾಮೆರಾ ಅಳವಡಿಸಿದ ನಂತರ ಅಧಿಕಾರಿಗಳು ಯಾವುದೇ ಗದ್ದಲ ಮಾಡಲಿಲ್ಲ. ಸಾಮಾನ್ಯವಾಗಿ ಕೆಲಸ ನಡೆಯುತ್ತಿರುವಂತೆ ಎಲ್ಲವೂ ಮುಂದುವರಿಯಿತು. ಸುಮಾರು ಒಂದು ವಾರ ಕಳೆದ ನಂತರ 2026 ಜೂನ್ 4ರಂದು ಆ ಗುಪ್ತ ಕ್ಯಾಮೆರಾಗಳಲ್ಲಿ ದಾಖಲಾಗಿದ್ದ ದೃಶ್ಯಾವಳಿಗಳನ್ನು ಅಧಿಕಾರಿಗಳು ಪರಿಶೀಲಿಸಲು ಆರಂಭಿಸಿದರು ಮತ್ತು ಆ ದೃಶ್ಯಗಳನ್ನು ನೋಡಿದ ಕ್ಷಣವೇ ಅವರು ಬೆಚ್ಚಿಬಿದ್ದರು. ತನಿಖಾ ದಾಖಲೆಗಳ ಪ್ರಕಾರ ವಿಡಿಯೋದಲ್ಲಿದ್ದ ಕೆಲವು ಸಿಬ್ಬಂದಿ ಉದ್ದೇಶಪೂರ್ವಕವಾಗಿ ಮುಖ್ಯ ಸಿಸಿಟಿವಿ ಕ್ಯಾಮೆರಾಗಳ ಮುಂದೆ ನಿಂತು ಇತರರ ಮೂವ್ಮೆಂಟ್ ಅನ್ನು ಮರೆಮಾಚಲು ಪ್ರಯತ್ನಿಸುತ್ತಿರುವುದು ಕಂಡು ಬಂದಿದೆ ಎಂದು ಆರೋಪಿಸಲಾಗಿದೆ. ಅದೇ ವೇಳೆ ಇನ್ನು ಕೆಲವರು ನೋಟುಗಳ ಕಟ್ಟುಗಳನ್ನು ತಮ್ಮ ಬಟ್ಟೆಯೊಳಗೆ ಅಡಗಿಸಿಕೊಳ್ಳುತ್ತಿರುವ ದೃಶ್ಯಗಳು ದಾಖಲಾಗಿದೆ. ಈ ದೃಶ್ಯಗಳಲ್ಲಿ ಅವಿನಾಶ್ ಶುಕ್ಲಾ ಪ್ರಮುಖವಾಗಿ ಕಾಣಿಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ದೃಶ್ಯಾವಳಿಗಳು ದೊರೆತ ನಂತರ ಟ್ರಸ್ಟ್ ಅಧಿಕಾರಿಗಳ ಕೈಯಲ್ಲಿ ಮೊದಲ ಬಾರಿಗೆ ನೇರ ಸಾಕ್ಷ್ಯವಿದೆ ಎಂದು ಅವರು ಭಾವಿಸಿದರು. ಈ ಮಾಹಿತಿ ಮುಂದಿನ ದಿನವೇ ಅಂದರೆ 2026 ಜೂನ್ 5ರಂದು ಟ್ರಸ್ಟ್ನ ಹಿರಿಯ ಸದಸ್ಯರಿಗೂ ತಲುಪಿತು. ತಕ್ಷಣವೇ ಪೊಲೀಸರು ಹಾಗೂ ಟ್ರಸ್ಟ್ ಪ್ರತಿನಿಧಿಗಳ ತಂಡವನ್ನು ಅವಿನಾಶ್ ಶುಕ್ಲಾ ಅವರ ಮನೆಗೆ ಕಳಿಸಲಾಯಿತು. ಶೋಧ ಕಾರ್ಯಾಚರಣೆಯಲ್ಲಿ ಸುಮಾರು 20,39,220 ಕ್ಯಾಶ್ ಪತ್ತೆಯಾಗಿದೆ ಎಂದು ತನಿಖಾ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಜೊತೆಗೆ $1 ನಿಂದ $100 ವರೆಗೆ ವಿವಿಧ ವಿದೇಶಿ ಕರೆನ್ಸಿ ನೋಟುಗಳು ಸಿಕ್ಕಿವೆ ಎಂದು ಆರೋಪಿಸಲಾಗಿದೆ. ರಾಮ ಮಂದಿರಕ್ಕೆ ವಿದೇಶಗಳಿಂದಲೂ ದೇಣಿಗೆ ಬರುತ್ತಿದ್ದ ಕಾರಣ ಆ ನೋಟುಗಳನ್ನು ವಶಪಡಿಸಿಕೊಳ್ಳಲಾಯಿತು ಎಂದು ವರದಿಯಾಗಿದೆ. ಒಟ್ಟಾರೆ ಸುಮಾರು 58 ಲಕ್ಷ ಮೌಲ್ಯದ ನಗದು ಮತ್ತು ಇತರೆ ಆಸ್ತಿಗಳು ಪತ್ತೆಯಾಗಿದೆ ಎಂದು ತನಿಖಾ ಸಂಸ್ಥೆಗಳು ತಿಳಿಸಿವೆ. ಈ ಬೆಳವಣಿಗೆಯ ನಂತರ ಅವಿನಾಶ್ ಶುಕ್ಲಾರನ್ನು ಬಂಧಿಸಲಾಯಿತು. ಆದರೆ ಆರೋಪಗಳ ಪ್ರಕಾರ ಆ ಆರಂಭಿಕ ಹಂತದಲ್ಲಿ ಅಧಿಕೃತ ಎಫ್ಐಆರ್ ದಾಖಲಿಸಲಾಗಲಿಲ್ಲ ಎಂಬ ಪ್ರಶ್ನೆಯನ್ನು ಕೆಲವರು ಎತ್ತಿದ್ದರು. ಇದರ ನಡುವೆ
ತನಿಖಾಧಿಕಾರಿಗಳ ಗಮನಕ್ಕೆ ಮತ್ತೊಂದು ಸಂಗತಿ ಬಂತು. ಹಣ ಎಣಿಕೆ ಕೊಠಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲ ಸಿಬ್ಬಂದಿಯ ಸಂಬಳ ಕಡಿಮೆ ಇದ್ದರೂ ಕಳೆದ ಕೆಲವು ವರ್ಷಗಳಲ್ಲಿ ಅವರ ಆಸ್ತಿ ವೇಗವಾಗಿ ಹೆಚ್ಚುತ್ತಿದೆ ಎಂಬ ಅನುಮಾನ ವ್ಯಕ್ತವಾಯಿತು. ಉದಾಹರಣೆಗೆ, ಲವಕುಶ್ ಮಿಶ್ರಾ ಅವರ ಮಾಸಿಕ ಸಂಬಳ 12,000 ವಿದ್ದು ಅವರು ಸುಮಾರು 25 ಲಕ್ಷ ವೆಚ್ಚದಲ್ಲಿ 2 ಮಹಡಿಯ ಮನೆ ನಿರ್ಮಿಸಿದ್ದಾರೆ ಎಂಬ ಆರೋಪ ತನಿಖೆಯಲ್ಲಿ ಕಂಡುಬಂದಿದೆ. ಈ ಎಲ್ಲಾ ಬೆಳವಣಿಗೆಯ ನಡುವೆ ಮಂದಿರದೊಳಗೆ ಕೆಲಸ ಮಾಡುತ್ತಿದ್ದ ಕೆಲ ಸಿಬ್ಬಂದಿ ಈ ಘಟನೆಯ ಬಗ್ಗೆ ಅಸಮಾಧಾನಗೊಂಡಿದ್ದರು ಎಂದು ಹೇಳಲಾಗಿದೆ. ಅವರಲ್ಲಿ ಒಬ್ಬರು ಗುಪ್ತ ಕ್ಯಾಮೆರಾ ಅಳವಡಿಸಿದ ವಿಷಯ ಬಹಿರಂಗವಾದ 2 ದಿನಗಳ ನಂತರ ಸಮಾಜವಾದಿ ಪಕ್ಷದ ನಾಯಕ ಪವನ್ ಪಾಂಡೆ ಅವರನ್ನು ಭೇಟಿ ಮಾಡಿ ತಮಗೆ ತಿಳಿದಿದ್ದ ಮಾಹಿತಿಯನ್ನು ಹಂಚಿಕೊಂಡಿದ್ದು, ಈ ಮಾಹಿತಿಯ ಆಧಾರದ ಮೇಲೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರವನ್ನು ಸಾರ್ವಜನಿಕವಾಗಿ ಪ್ರಸ್ತಾಪಿಸಿದರು. ಅದೇ ದಿನ ಈ ವಿಷಯ ರಾಷ್ಟ್ರ ಮಟ್ಟದ ಸುದ್ದಿಯಾಗಿ ಮಾರ್ಪಟ್ಟಿತು. ಮಾಧ್ಯಮಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದಾಗ ಟ್ರಸ್ಟ್ನ ಮಹಾಸಚಿವ ಚಂಪತ್ ರಾಯ್ ಪ್ರತಿಕ್ರಿಯೆ ನೀಡಿದರು. ಅವರ ಹೇಳಿಕೆಯ ಪ್ರಕಾರ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ತನ್ನ ವಿವಿಧ ಕಾರ್ಯಗಳ ಆಡಿಟ್ ಅನ್ನು ಕಾಲಕಾಲಕ್ಕೆ ನಡೆಸುತ್ತಲೇ ಇರುತ್ತದೆ. ಆತಂಕ ಪಡುವಂತಹ ಯಾವುದೇ ವಿಷಯ ಇಲ್ಲ. ಆದರೆ ಅದೇ ವಾರದಲ್ಲಿ ಟ್ರಸ್ಟ್ನ ಮಾಜಿ ಅಕೌಂಟ್ಸ್ ಇನ್ಚಾರ್ಜ್ ಆಗಿದ್ದ ಮಹಿಪಾಲ್ ಸಿಂಗ್ ಸಾರ್ವಜನಿಕವಾಗಿ ಮಾತನಾಡಿದರು. ಅವರ ಹೇಳಿಕೆಯ ಪ್ರಕಾರ ತಾವು 2020 ಮತ್ತು 2021ರ ಅವಧಿಯಲ್ಲಿ ಟ್ರಸ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ಅಕ್ರಮಗಳು ನಡೆಯುತ್ತಿವೆ ಎಂಬ ಅನುಮಾನವಿತ್ತು ಎಂದು ಅವರು ಆರೋಪಿಸಿದರು. ಅವರು ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದರು. ಭಕ್ತರು ಜನಸಂದಣಿಯಿಂದಾಗಿ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನು ಟ್ರಸ್ಟ್ ಕಚೇರಿಯಲ್ಲಿ ದಾಖಲಿಸುವ ಬದಲು ನೇರವಾಗಿ ಡೊನೇಷನ್ ಬಾಕ್ಸ್ನಲ್ಲಿ ಹಾಕುತ್ತಿದ್ದರು ಎಂದು ಹೇಳಿದರು. ಅದರ ನಂತರ ಟೀನು ಯಾದವ್ ಆ ಆಭರಣಗಳನ್ನು ಫೋಟೋ ತೆಗೆದು ಚಂಪತ್ ರಾಯ್ ಅವರಿಗೆ ಕಳಿಸುತ್ತಿದ್ದ ಎಂದು ಮಹಿಪಾಲ್ ಸಿಂಗ್ ಆರೋಪಿಸಿದ್ದಾರೆ. ಇಲ್ಲಿಂದ ಪ್ರಕರಣವು ಕೇವಲ ನಗದು ಠೇವಣಿಗೆ ಅಷ್ಟೇ ಅಲ್ಲ, ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ಕಾಣಿಕೆಗಳ ತನಿಖೆಯತ್ತವೂ ತಿರುಗತೊಡಗಿತು. ಇದರ ನಡುವೆ ತನಿಖೆ ಮತ್ತಷ್ಟು ವೇಗ ಪಡೆದುಕೊಂಡಿತು. ಎಸ್ಐಟಿ ತಂಡ ತನಿಖೆ ಆರಂಭಿಸಿದ ಕೂಡಲೇ ಆರೋಪಗಳ ಪ್ರಕಾರ ಟೀನು ಯಾದವ್ ಅವರನ್ನು ಗೋರಖ್ಪುರಕ್ಕೆ ವರ್ಗಾಯಿಸಲಾಯಿತು. ತನಿಖೆಯ ವೇಳೆ ಅವರ ವಾಟ್ಸ್ಆಪ್ ಚಾಟ್ ಅಳಿಸಲ್ಪಟ್ಟಿದ್ದವು, ಮೊಬೈಲ್ ಫೋನ್ಗಳ ಫಾರ್ಮ್ಯಾಟ್ ಮಾಡಲಾಗಿತ್ತು, ಡಿಜಿಟಲ್ ಸಾಕ್ಷ್ಯಗಳ ನಾಶಪಡಿಸಲು ಪ್ರಯತ್ನಿಸಲಾಗಿದೆ ಎಂಬ ಅನುಮಾನವೂ ವ್ಯಕ್ತವಾಗಿತ್ತು. ನಂತರ 2026 ಜೂನ್ 13ರಂದು ಎಸ್ಐಟಿ ತಂಡ ಟೀನು ಯಾದವ್ ಅವರ ನಿವಾಸದಲ್ಲಿ ಶೋಧ ಕಾರ್ಯಾಚರಣೆ ಆರಂಭಿಸಿತು. ತನಿಖಾ ದಾಖಲೆಗಳ ಪ್ರಕಾರ ಅಲ್ಲಿದ್ದ ಆಭರಣಗಳು, ಗಣನೀಯ ಪ್ರಮಾಣದ ನಗದು, ಸುಮಾರು 50 ಕೋಟಿ ಮೌಲ್ಯದ ಆಸ್ತಿ ದಾಖಲೆಗಳು, ವಿಮಾನ ನಿಲ್ದಾಣದ ಸಮೀಪವಿರುವ 70 ಕೊಠಡಿಯ ಹಾಸ್ಟೆಲ್ಗೆ ಸಂಬಂಧಿಸಿದ ದಾಖಲೆಗಳು, ಹಲವಾರು ರೆಸ್ಟೋರೆಂಟ್ಗಳಲ್ಲಿ ಇವರ ಪಾರ್ಟ್ನರ್ಶಿಪ್ ದಾಖಲೆಗಳು ಹಾಗೂ ಟೊಯೋಟಾ ಫಾರ್ಚುನರ್ ಕಾರು ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ವರದಿ ಮಾಡಲಾಗಿದೆ. ಈ ವಿಚಾರ ಹೆಚ್ಚು ಚರ್ಚೆ ಆಗಲು ಕಾರಣ, ಈ ತನಿಖೆಯಲ್ಲಿ ಉಲ್ಲೇಖಿಸಲಾದ ಮಾಹಿತಿಯ ಪ್ರಕಾರ ರಾಮ ಮಂದಿರದಲ್ಲಿ ಕೆಲಸಕ್ಕೆ ಸೇರುವ ಮೊದಲು ಟೀನು ಯಾದವ್ ಆಟೋ ಚಾಲಕನಾಗಿದ್ದ. ಅವರ ತಂದೆ ಚಹಾ ಮಾರಾಟ ಮಾಡುತ್ತಿದ್ದರು. ಅದೇ ದಿನ ಅಂದರೆ 2026 ಜೂನ್ 13ರಂದು ಎಸ್ಐಟಿ ತಂಡ ಅವರ ಸಂಬಂಧಿಕ ಮನೀಶ್ ಯಾದವ್ ಅವರ ನಿವಾಸದಲ್ಲಿಯೂ ಶೋಧ ನಡೆಸಿತು. ಅಲ್ಲಿಂದ ಸುಮಾರು 36 ಲಕ್ಷ ನಗದು ಪತ್ತೆಯಾಗಿದೆ ಎಂದು ಮುಂದಿನ ದಿನ 2026 ಜೂನ್ 14ರಂದು ಎಸ್ಐಟಿ ತಂಡ ಲವಕುಶ್ ಮಿಶ್ರಾ ಅವರ ಮನೆ ಮೇಲೂ ದಾಳಿ ನಡೆಸಿತು. ತನಿಖೆಯ ಪ್ರಕಾರ ಲವಕುಶ್ ಹಿಂದೆ ಕಾರ್ ಮೆಕ್ಯಾನಿಕ್ ಆಗಿದ್ದರು. ಶೋಧದ ವೇಳೆ ಗೊಬ್ಬರದ ರಾಶಿ ಒಳಗೆ ಅಡಗಿಸಿಟ್ಟಿದ್ದ ಸುಮಾರು 10 ಲಕ್ಷ ನಗದು ಪತ್ತೆಯಾಯಿತು. ಇದರ ಜೊತೆಗೆ ಲವಕುಶ್ ಮಿಶ್ರಾ ತಮ್ಮ ನಿವಾಸದ ನಿರ್ಮಾಣ ಕಾರ್ಯವನ್ನು ಕೂಡ ನಡೆಸುತ್ತಿದ್ದರು. ಅನುಕಲ್ಪ್ ಮಿಶ್ರಾ ಈಗಾಗಲೇ ಒಂದು ಫಾರ್ಮ್ ಹೌಸ್ ಅನ್ನು ಖರೀದಿಸಿದ್ದರು ಎಂಬ ಮಾಹಿತಿಯು ಹೊರಬಂದಿದೆ. ದೇವಸ್ಥಾನಕ್ಕೆ ದೇಣಿಗೆಯಾಗಿ ಬರುವ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ನಿರ್ವಹಣೆಯ ಜವಾಬ್ದಾರಿ ಹೊಂದಿದ್ದ ಕೆಡಿ ತಿವಾರಿ ಸುಮಾರು 1.5 ಕೋಟಿ ಮೌಲ್ಯದ ಭೂಮಿ ಖರೀದಿಸಿದ್ದಾರೆ ಎಂಬ ಮಾಹಿತಿಯು ಹೊರಬಂದಿದೆ. ಈ ಎಲ್ಲಾ ಬೆಳವಣಿಗೆಗಳ ನಂತರ 2026 ಜೂನ್ 23ರೊಳಗೆ ಎಸ್ಐಟಿ ತನ್ನ ಪ್ರಾಥಮಿಕ ತನಿಖೆಯನ್ನು ಪೂರ್ಣಗೊಳಿಸಿ ಪ್ರಿಲಿಮಿನರಿ ರಿಪೋರ್ಟ್ ಸಲ್ಲಿಸಿತು. ಆದರೆ ಈ ವರದಿಯನ್ನು ಯಾರಿಗೆ ಸಲ್ಲಿಸಲಾಯಿತು ಎಂಬುದೇ ಹೊಸ ಚರ್ಚೆಗೆ ಕಾರಣವಾಯಿತು. ಈ ವರದಿಯನ್ನು ಉತ್ತರ ಪ್ರದೇಶದ ಅಡಿಷನಲ್ ಚೀಫ್ ಸೆಕ್ರೆಟರಿ ಸಂಜಯ್ ಪ್ರಸಾದ್ ಅವರಿಗೆ ಸಲ್ಲಿಸಲಾಯಿತು. ಇಲ್ಲಿಯೇ ಕೆಲವರು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಎಂಬ ಪ್ರಶ್ನೆಯನ್ನು ಎತ್ತಿದ್ದಾರೆ. ಏಕೆಂದರೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ನ ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರಕಟವಾಗಿರುವ ಸದಸ್ಯರ ಪಟ್ಟಿಯಲ್ಲಿ ಸಂಜಯ್ ಪ್ರಸಾದ್ ಅವರ ಹೆಸರು ಟ್ರಸ್ಟ್ ಸದಸ್ಯರಾಗಿ ಉಲ್ಲೇಖಿಸಲಾಗಿದೆ ಎಂದು ವಿರೋಧ ಪಕ್ಷಗಳು ಪ್ರಶ್ನೆ ಎತ್ತಿವೆ. ಅಂದರೆ ತನಿಖೆ ನಡೆಸುತ್ತಿರುವುದು ಟ್ರಸ್ಟ್ ನ ಕಾರ್ಯವೈಖರಿಯ ಬಗ್ಗೆ. ಆ ತನಿಖೆಯ ವರದಿ ಸಲ್ಲಿಕೆಯಾಗುತ್ತಿರುವುದು ಅದೇ ಟ್ರಸ್ಟ್ ಗೆ ಸಂಬಂಧಿತ ವ್ಯಕ್ತಿಯ ಬಳಿಗೆ. ಈ ಕಾರಣದಿಂದ ಇದು ನೇರವಾದ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗಬಹುದು ಎಂದು ವಿರೋಧ ಪಕ್ಷಗಳು ಆರೋಪಿಸಿವೆ. ಆದರೆ ಎಸ್ಐಟಿ ತನ್ನ ವರದಿ ಸಲ್ಲಿಸಿದ 2 ದಿನಗಳ ನಂತರ ಅಂದರೆ 2026 ಜೂನ್ 25ರಂದು ಟ್ರಸ್ಟ್ ಸದಸ್ಯ ಕೃಷ್ಣ ಮೋಹನ್ ಅವರ ದೂರಿನ ಆಧಾರದ ಮೇಲೆ ಅಧಿಕೃತ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ನಲ್ಲಿ ಒಟ್ಟು 8 ಮಂದಿ ಹೆಸರುಗಳು ಸೇರಿದವು. ಅವರಲ್ಲಿ ಅವಿನಾಶ್
ಅವಿನಾಶ್ ಶುಕ್ಲಾ, ಅನುಕಲ್ಪ್ ಮಿಶ್ರಾ, ಮನೀಶ್ ಯಾದವ್ ಹಾಗೂ ಇತರ ಆರೋಪಿಗಳ ಹೆಸರು ಸೇರಿದ್ದಾವೆ. ನಂತರ ತನಿಖಾ ಸಂಸ್ಥೆಗಳು ಅವರನ್ನು ಬಂಧಿಸಿ ನ್ಯಾಯಾಂಗ ಪ್ರಕ್ರಿಯೆಗೆ ಒಳಪಡಿಸಿದವು. ಬಂಧನದ ನಂತರ ಪೊಲೀಸ್ ವಿಚಾರಣೆಯಲ್ಲಿ ಅವಿನಾಶ್ ಶುಕ್ಲಾ ಈ ಸಂಪೂರ್ಣ ವ್ಯವಸ್ಥೆಯಲ್ಲಿ ಡಾಕ್ಟರ್ ಅನೀಶ್ ಮಿಶ್ರಾ ಕೂಡ ಭಾಗಿಯಾಗಿದ್ದರು ಎಂದು ಹೇಳಿರುವುದಾಗಿ ವರದಿಯಾಗಿದೆ. ಇದಲ್ಲದೆ ಸುಮಾರು 100 ಮಂದಿಯ ಜಾಲವನ್ನು ಬಳಸಿಕೊಂಡು ದೇವಸ್ಥಾನದ ಒಳಗೆ ಈ ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತಿತ್ತು ಎಂಬ ಆರೋಪವನ್ನು ಅವರು ಮಾಡಿದ್ದಾರೆಂದು ಕೆಲವು ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಇಲ್ಲಿ ಒಂದು ಮಹತ್ವದ ವಿಷಯ ಗಮನಿಸಬೇಕು. ಈ ಆರೋಪಗಳು ಆ ಸಮಯದಲ್ಲಿ ಹೊರಬಂದ ವಿಚಾರಣೆಯ ಹೇಳಿಕೆಗಳಾಗಿದ್ದು ಇವು ನ್ಯಾಯಾಲಯದಲ್ಲಿ ಸಾಬೀತಾಗಿಲ್ಲ. ಡಾಕ್ಟರ್ ಅನಿಲ್ ಮಿಶ್ರಾ ವಿರುದ್ಧದ ಆರೋಪಗಳು ಇನ್ನೂ ತನಿಖೆ ಹಾಗೂ ಕಾನೂನು ಪ್ರಕ್ರಿಯೆ ಅಧೀನದಲ್ಲಿದ್ದು ಈ ಸುದ್ದಿ ಹೊರಬಿದ್ದ ತಕ್ಷಣ ರಾಜಕೀಯ ವಲಯದಲ್ಲಿ ತೀವ್ರ ಪ್ರತಿಕ್ರಿಯೆಗಳು ವ್ಯಕ್ತವಾದವು. ವಿರೋಧ ಪಕ್ಷಗಳು ಇಷ್ಟು ದೊಡ್ಡ ಅಕ್ರಮ ನಡೆದಿದ್ದರೆ ಕೇವಲ ಕೆಳಮಟ್ಟದ ಸಿಬ್ಬಂದಿಯನ್ನು ಮಾತ್ರ ಬಂಧಿಸಿ ಪ್ರಭಾವಿ ವ್ಯಕ್ತಿಗಳನ್ನು ರಕ್ಷಿಸಲಾಗುತ್ತಿದೆ ಎಂಬ ಆರೋಪ. ರಾಮ ಜನ್ಮಭೂಮಿ ಚಳುವಳಿಯೊಂದಿಗೆ ಸಂಬಂಧ ಹೊಂದಿದ್ದಾರೆಂದು ಹೇಳಲಾಗುವ ಸಂತೋಷ್ ದುಬೆ ಕೂಡ ಈ ಸಾರ್ವಜನಿಕವಾಗಿ ಚಂಪತ್ ರಾಯ್ ಮತ್ತು ಡಾಕ್ಟರ್ ಅನಿಲ್ ಮಿಶ್ರಾ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಎಸ್ಐಟಿ ನಿಜವಾದ ತನಿಖೆ ನಡೆಸುವುದಿಲ್ಲ, ಕೇವಲ ಮೇಲ್ನೋಟದ ಕ್ರಮ ಮಾತ್ರ ಕೈಗೊಳ್ಳುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ಈ ವೇಳೆಗೆ ಪ್ರಕರಣವು ಕೇವಲ ದೇಣಿಗೆಯ ಹಣದ ತನಿಖೆಯಷ್ಟೇ ಉಳಿದಿಲ್ಲ. ಇದಾದ ಬಳಿಕ ಇನ್ನೊಂದು ಹೊಸ ವಿವಾದ ದೇಶದ ಗಮನ ಸೆಳೆದಿತ್ತು. 2026 ಜೂನ್ 25ರಂದು ಈ ಪ್ರಕರಣಕ್ಕೆ ಮತ್ತೊಂದು ಮಹತ್ವದ ತಿರುವು ಸಿಕ್ಕಿತು. ಅದೇ ದಿನ ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿದ 11 ಭೂ ವ್ಯವಹಾರಗಳ ದಾಖಲೆಗಳನ್ನು ಎಸ್ಐಟಿಗೆ ಸಲ್ಲಿಸಿರುವುದಾಗಿ ತಿಳಿಸಿದರು. ಆ ದಾಖಲೆಗಳ ಪ್ರತಿಗಳನ್ನು ಅವರು ಸಾರ್ವಜನಿಕವಾಗಿ ಪ್ರದರ್ಶಿಸಿದರು. ಇಲ್ಲಿಯವರೆಗೆ ರಾಮ ಮಂದಿರದ ದೇಣಿಗೆ ಮತ್ತು ನಗದು ಕಳ್ಳತನ ಆರೋಪಗಳೇ ಮುಖ್ಯ ಚರ್ಚೆಯಾಗಿದ್ದವು. ಆದರೆ ಈ ದಾಖಲೆಗಳೊಂದಿಗೆ ಪ್ರಕರಣವು ಭೂ ವ್ಯವಹಾರಗಳ ಕಡೆಗೂ ತಿರುಗಿತು. ಈ ಆರೋಪಗಳ ಪ್ರಕಾರ 2021ರಲ್ಲಿ ರಾಮ ಮಂದಿರ ನಿರ್ಮಾಣ ಮತ್ತು ಇತರ ವೆಚ್ಚಗಳಿಗಾಗಿ ಟ್ರಸ್ಟ್ ಶ್ರೀ ರಾಮ ಜನ್ಮಭೂಮಿ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ ಎಂಬ ಹೆಸರಿನಲ್ಲಿ ದೇಶವ್ಯಾಪಿ ದೇಣಿಗೆ ಸಂಗ್ರಹ ಅಭಿಯಾನ ನಡೆಸಿತು. ಈ ಅಭಿಯಾನದ ಮೂಲಕ 1 ತಿಂಗಳಿಗೂ ಕಡಿಮೆ ಅವಧಿಯಲ್ಲಿ ದೇಶದ ಭಕ್ತರಿಂದ ಸುಮಾರು 1511 ಕೋಟಿ ದೇಣಿಗೆ ಸಂಗ್ರಹಿಸಲಾಗಿದೆ ಎಂದು ತಿಳಿಸಲಾಯಿತು. ಈ ಹಣವನ್ನು ರಾಮ ಮಂದಿರಕ್ಕೆ ಅಗತ್ಯವಾದ ಭೂಮಿಯನ್ನು ಖರೀದಿಸಲು ಬಳಸಬೇಕಾಗಿತ್ತು. ಯಾವ ಜಾಗವನ್ನು ಎಷ್ಟು ಪ್ರಮಾಣದಲ್ಲಿ ಯಾವ ಬೆಲೆಗೆ ಖರೀದಿಸಬೇಕು ಎಂಬುದು ನಿರ್ಧರಿಸಲು 5 ಸದಸ್ಯರ ಕಮಿಟಿಯನ್ನು ರಚಿಸಲಾಯಿತು. ಆದರೆ ಆರೋಪಗಳ ಪ್ರಕಾರ ಆ 5 ಸದಸ್ಯರಲ್ಲಿ ಕೇವಲ ಚಂಪತ್ ರಾಯ್ ಮತ್ತು ಡಾಕ್ಟರ್ ಅನಿಲ್ ಮಿಶ್ರಾ ಮಾತ್ರ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಉಳಿದ ಸದಸ್ಯರಿಂದ ಕೇವಲ ಸಹಿಗಳು ಮಾತ್ರ ಪಡೆಯಲಾಗುತ್ತಿತ್ತು ಎಂಬ ಆರೋಪ ಕೇಳಿ ಬಂದಿದೆ. ನಂತರ ಈ ಭೂ ಖರೀದಿಗಳ ಬಗ್ಗೆ ಹಲವು ಪ್ರಶ್ನೆಗಳು ಎದ್ದಿವೆ. ಉದಾಹರಣೆಗೆ 2021ರ ಮೇ ತಿಂಗಳಲ್ಲಿ ಅಯೋಧ್ಯೆಯ ಮೇಯರ್ ಋಷಿಕೇಶ್ ಉಪಾಧ್ಯಾಯ್ ಅವರ ಸೋದರಳಿಯ ದೀಪ್ ನಾರಾಯಣ್ ಅವರಿಂದ ಟ್ರಸ್ಟ್ ಒಂದು ಭೂಮಿಯನ್ನು ಖರೀದಿಸಿತು. ಆದರೆ ಆರೋಪಗಳ ಪ್ರಕಾರ ಅದೇ ಭೂಮಿಯನ್ನು ದೀಪ್ ನಾರಾಯಣ್ ಕೇವಲ 2.5 ತಿಂಗಳ ಹಿಂದೆ 20 ಲಕ್ಷಕ್ಕೆ ಖರೀದಿಸಿದ್ದರು. ನಂತರ ಅದೇ ಭೂಮಿಯನ್ನು ಟ್ರಸ್ಟ್ ಸುಮಾರು 2.5 ಕೋಟಿಗೆ ಖರೀದಿಸಿದೆ ಎಂದು ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ವ್ಯವಹಾರದಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ಭೂಮಿಯ ಬೆಲೆ ಏಕೆ ಇಷ್ಟು ಹೆಚ್ಚಾಯಿತು ಎಂಬ ಪ್ರಶ್ನೆಯನ್ನು ವಿರೋಧ ಪಕ್ಷಗಳು ಎತ್ತಿವೆ. ಇದೇ ರೀತಿಯಲ್ಲಿ ರವಿ ಮೋಹನ್ ತಿವಾರಿ ಮತ್ತು ಸುಲ್ತಾನ್ ಅನ್ಸಾರಿ ಎಂಬ ಇಬ್ಬರು ಸುಮಾರು 1.2 ಹೆಕ್ಟೇರ್ ಭೂಮಿಯನ್ನು 2 ಲಕ್ಷ ಕೋಟಿಗೆ ಖರೀದಿಸಿದರು ಎಂದು ದಾಖಲೆಗಳು ಸೂಚಿಸುತ್ತವೆ. ಆರೋಪಗಳ ಪ್ರಕಾರ ಕೇವಲ 1 ದಿನದ ಅಂತರದಲ್ಲಿ ಅದೇ ಭೂಮಿಯನ್ನು ಟ್ರಸ್ಟ್ ಸುಮಾರು 18.5 ಕೋಟಿಗೆ ಖರೀದಿಸಿದೆ. ಇದು ಗಂಟೆಗಳ ಅಂತರವಲ್ಲ, ದಿನಗಳ ಅಂತರವೂ ಅಲ್ಲ, ಕೇವಲ 10 ನಿಮಿಷಗಳ ಅಂತರ ಎಂದು ಆರೋಪಿಸಲಾಗಿದೆ. ಇನ್ನು ಕೆಲವು ಭೂ ವ್ಯವಹಾರಗಳ ಕುರಿತು ಕೂಡ ಪ್ರಶ್ನೆಗಳು ಎದ್ದವು. ಹರೀಶ್ ಪಾಠಕ್ ಹಾಗೂ ಅವರ ಪತ್ನಿ ಕುಸುಮ್ ವಿರುದ್ಧ ಕಳ್ಳತನ, ವಂಚನೆ ಮತ್ತು ನಕಲಿ ದಾಖಲೆಗಳ ಪ್ರಕರಣಗಳು ದಾಖಲಾಗಿದ್ದವು ಎಂದು ಕೆಲವು ವರದಿಗಳು ಉಲ್ಲೇಖಿಸಿದವು. 2018ರಿಂದ ಅವರು ನ್ಯಾಯಾಲಯದಿಂದ ಪರಾರಿಯಾಗಿದ್ದಾರೆಂದು ಘೋಷಿಸಲ್ಪಟ್ಟಿದ್ದರು ಎಂಬ ಆರೋಪವನ್ನು ವಿರೋಧ ಪಕ್ಷಗಳು ಮುಂದಿಟ್ಟಿದ್ದವು. ಆದರೂ ಟ್ರಸ್ಟ್ ಅವರೊಂದಿಗೆ ಭೂ ವ್ಯವಹಾರ ನಡೆಸಿದೆ ಎಂದು ಆರೋಪಿಸಲಾಗಿದೆ. ಮತ್ತೊಂದು ವ್ಯವಹಾರದಲ್ಲಿ ಬಿಜೆಪಿ ಶಾಸಕ ಸುಮಾರು 676 ಚದುರ ಮೀಟರ್ ಭೂಮಿಯನ್ನು 20 ಲಕ್ಷಕ್ಕೆ ಖರೀದಿಸಿ ನಂತರ ಅದನ್ನೇ ಸುಮಾರು 2.5 ಕೋಟಿಗೆ ಟ್ರಸ್ಟ್ಗೆ ಮಾರಿದ್ದಾರೆ ಎಂಬ ಆರೋಪವೂ ಇದೆ. ಈ ಭೂ ವ್ಯವಹಾರಗಳ ಕುರಿತು ಸ್ಥಳೀಯರು ಹಾಗೂ ಕೆಲ ಧಾರ್ಮಿಕ ಮುಖಂಡರು ಕೂಡ ಆ ಸಮಯದಲ್ಲಿ ಪ್ರಶ್ನೆಗಳನ್ನು ಎತ್ತಿದ್ದರು ಎಂದು ವಿವಿಧ ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಆ ಸಮಯದಲ್ಲಿ ಯಾವುದೇ ಅಧಿಕೃತ ಕ್ರಮ ಕೈಗೊಂಡಿಲ್ಲ ಎಂದು ವಿರೋಧ ಪಕ್ಷಗಳು ಆರೋಪಿಸಿವೆ. ಇದರ ಜೊತೆಗೆ ರಾಮ ಮಂದಿರ ನಿರ್ಮಾಣ ನಡೆಯುತ್ತಿದ್ದ ಅವಧಿಯಲ್ಲಿ 2021 ಜನವರಿ 26ರಂದು ವಿಶ್ವ ಸಿಂಧಿ ಸೇವಾ ಸಂಗಮ ಸಂಘಟನೆಯ ಸದಸ್ಯರು ರಾಮ ಮಂದಿರ ನಿರ್ಮಾಣಕ್ಕಾಗಿ ತಲಾ 1 ಕಿಲೋ ತೂಕದ 200 ಬೆಳ್ಳಿಯ ಇಟ್ಟಿಗೆಗಳನ್ನು ಟ್ರಸ್ಟ್ಗೆ ಸಮರ್ಪಿಸಿದ್ದರು. ಒಟ್ಟು ಸುಮಾರು 200 ಕಿಲೋ ಬೆಳ್ಳಿ ದೇವಸ್ಥಾನಕ್ಕೆ ದೇಣಿಗೆಯಾಗಿ ಬಂದಿತ್ತು. ಸಾಮಾನ್ಯವಾಗಿ ಇಂತಹ ದೇಣಿಗೆಗಳನ್ನು ಸ್ವೀಕರಿಸಿದಾಗ ಅದಕ್ಕೆ ರೆಸಿಪ್ಟ್ ನೀಡಲಾಗುತ್ತದೆ. ಇದರಿಂದ ಯಾರು ಯಾವ ವಸ್ತುವನ್ನು ಯಾವ ಡೇಟ್ ಅಂದು ದೇಣಿಗೆಯಾಗಿ ನೀಡಿದ್ದಾರೆ ಎಂಬ ದಾಖಲೆ
ದಾಖಲೆಗಳು ಉಳಿಯುತ್ತವೆ. ಆದರೆ ಈ ಬೆಳ್ಳಿಯ ಇಟ್ಟಿಗೆಗಳನ್ನು ಸ್ವೀಕರಿಸಿದ ನಂತರ ಮೊದಲು ಇವುಗಳ ಪ್ಯೂರಿಟಿ ಟೆಸ್ಟ್ಗಾಗಿ ಅದರ ಬಳಿಕ ರಸೀದಿ ನೀಡಲಾಗುವುದೆಂದು ದಾನಿಗಳಿಗೆ ತಿಳಿಸಲಾಗಿದೆ. ಆದರೆ ಆರೋಪಗಳ ಪ್ರಕಾರ ಇದುವರೆಗೂ ಅವರಿಗೆ ಅಧಿಕೃತ ರಿಸಿಪ್ಟ್ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಆ 200 ಕಿಲೋ ಬೆಳ್ಳಿ ನಂತರ ಏನಾಯ್ತು ಎಂಬ ಪ್ರಶ್ನೆಯೂ ಉತ್ತರಿಸದೆ ಉಳಿದಿದೆ ಎಂದು ದಾನಿಗಳು ಹೇಳಿಕೊಂಡಿದ್ದಾರೆ. ಈ ಪ್ರಕರಣದ ತನಿಖೆಯ ಭಾಗವಾಗಿ ಎಸ್ಐಟಿ ತಂಡ ಮುಂಬೈನಲ್ಲಿಯೂ ಕೆಲವು ದಾನಿಗಳ ಹೇಳಿಕೆಗಳನ್ನು ದಾಖಲಿಸುತ್ತಿದೆ. ಈ ವೇಳೆ ಒಬ್ಬ ಉದ್ಯಮಿ ತಾವು ರಾಮಲಲ್ಲಾಗೆ 3 ಕೆಜಿ ತೂಕದ ಬೆಳ್ಳಿಯ ಹಾರ ಹಾಗೂ 1 ಕೆಜಿ ತೂಕದ ಚರಣ ಪಾದುಕೆಯನ್ನು ದೇಣಿಗೆಯಾಗಿ ನೀಡಿದ್ದಾಗಿ ತಿಳಿಸಿದ್ದಾರೆ. ಅವರ ಹೇಳಿಕೆಯ ಪ್ರಕಾರವೂ ಆ ಕಾಣಿಕೆಗಳನ್ನು ಟೀನು ಯಾದವ್ ಮೂಲಕ ಕೊಡಲಾಗಿತ್ತು. ಆದರೆ ಆ ದೇಣಿಗೆಗೆ ಸಂಬಂಧಿಸಿದ ಅಧಿಕೃತ ರೆಸಿಪ್ಟಿ ಕೂಡ ಇದುವರೆಗೂ ತಲುಪಿಲ್ಲ. ಈ ಪ್ರಕರಣದ ನಂತರ ಅನೇಕ ಭಕ್ತರು ತಮ್ಮ ಅನುಭವಗಳನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳಲು ಆರಂಭಿಸಿದರು. ಯಾರು ಉಂಗುರವನ್ನು ಸಮರ್ಪಿಸಿದರು, ಯಾರು ಕಿವಿ ಓಲೆಗಳನ್ನು, ಯಾರೋ ಮೂಗಿನ ನಗೆಯನ್ನು, ಇನ್ನು ಹಲವರು ಚಿನ್ನ ಮತ್ತು ಬೆಳ್ಳಿಯ ಅಮೂಲ್ಯ ಆಭರಣಗಳನ್ನು ಭಕ್ತಿ ಭಾವದಿಂದ ರಾಮಲಲ್ಲಾಗೆ ಅರ್ಪಿಸಿದ್ದರು. ಆದರೆ ಈ ಎಲ್ಲಾ ಕಾಣಿಕೆಗಳು ಸಂಪೂರ್ಣ ದಾಖಲೆ ಎಲ್ಲಿದೆ ಎಂಬ ಪ್ರಶ್ನೆ ಎದ್ದಿದೆ. ಕೆಲವು ಆರೋಪಗಳ ಪ್ರಕಾರ ಈ ಚಿನ್ನ ಬೆಳ್ಳಿ ಆಭರಣಗಳು ಕೆಲವು ಅಧಿಕೃತ ದಾಖಲೆಗಳಿಗೆ ಸೇರುವ ಮೊದಲೇ ದೇಣಿಗೆ ಪಟ್ಟಿಯಿಂದ ತೆಗೆದುಹಾಕಿರುವ ಅನುಮಾನ ವ್ಯಕ್ತಪಡಿಸಲಾಗಿದೆ. ಆದರೆ ಈ ಆರೋಪಗಳಿಗೆ ಸಂಬಂಧಿಸಿದಂತೆ ತನಿಖೆಗಳು ಮುಂದುವರೆದಿದ್ದು, ಅಂತಿಮವಾಗಿ ಹೊಣೆಗಾರರು ಯಾರು ಎಂಬುದರ ಕುರಿತು ಆ ಸಮಯದಲ್ಲಿ ಯಾವುದೇ ನ್ಯಾಯಾಂಗ ತೀರ್ಪು ಬಂದಿರಲಿಲ್ಲ. ಇದರ ನಡುವೆ ಮತ್ತೊಂದು ಹೊಸ ಅನುಮಾನವು ಸಾರ್ವಜನಿಕ ಚರ್ಚೆಗೆ ಕಾರಣವಾಯಿತು. ಭಗವಾನ್ ಶ್ರೀರಾಮನಿಗೆ ಅರ್ಪಿಸಲಾದ ನಿಜವಾದ ಆಭರಣಗಳನ್ನು ನಕಲಿ ಆಭರಣಗಳಿಂದ ಬದಲಾಯಿಸಲಾಯಿತೆ ಎಂಬ ಈ ಪ್ರಶ್ನೆಯೂ ಎದ್ದಿದೆ. ಈ ಅನುಮಾನಕ್ಕೆ ಸಂಬಂಧಿಸಿದಂತೆ ತನಿಖೆಯೂ ಆರಂಭವಾಗಿದೆ. ಈ ಸಂಪೂರ್ಣ ಪ್ರಕರಣದಲ್ಲಿ ಅತ್ಯಂತ ಗಮನಾರ್ಹ ಸಂಗತಿ ಏನೆಂದರೆ, ಎಚ್ಚರಿಕೆ ಒಂದೇ ಬಾರಿ ಬಂದಿರಲಿಲ್ಲ. ಮೊದಲ ಎಚ್ಚರಿಕೆ 2020ರ ಆಡಿಟ್ ವರದಿಯಲ್ಲಿ ನೀಡಲಾಗಿತ್ತು. ನಂತರ ವ್ಯವಸ್ಥೆಯೊಳಗೆ ಅಸಹಜ ಬೆಳವಣಿಗೆಗಳು ಕಂಡುಬಂದಾಗ ಮತ್ತೊಮ್ಮೆ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದು ಸೂಚನೆಗಳು ಬಂದಿದ್ದರೂ ಈ ಎಚ್ಚರಿಕೆಗಳಿಗೆ ಸಮಯಕ್ಕೆ ತಕ್ಕಂತೆ ಸ್ಪಂದಿಸಲಿಲ್ಲ. ಅದೇ ಕಾರಣದಿಂದ ಇಂದು ಈ ಸಂಪೂರ್ಣ ಪ್ರಕರಣ ದೇಣಿಗೆಯ ಹಣದ ತನಿಖೆಯಿಂದ ಆರಂಭವಾಗಿ ಭೂ ವ್ಯವಹಾರಗಳು, ಚಿನ್ನ ಮತ್ತು ಬೆಳ್ಳಿ ಕಾಣಿಕೆಗಳು, ನೇಮಕಾತಿ ಪ್ರಕ್ರಿಯೆ ಮತ್ತು ಟ್ರಸ್ಟ್ನ ಆಡಳಿತ ವ್ಯವಸ್ಥೆವರೆಗೂ ವಿಸ್ತರಿಸಿದೆ. ಈ ಪ್ರಕರಣದಲ್ಲಿ ಅಂತಿಮ ಸತ್ಯವೇನು, ಯಾರು ತಪ್ಪಿತಸ್ಥರು, ಯಾರ ಮೇಲಿನ ಆರೋಪಗಳು ಕೋರ್ಟ್ನಲ್ಲಿ ಸಾಬೀತಾಗುತ್ತೆ ಮತ್ತು ಯಾರು ಆರೋಪಗಳಿಂದ ಮುಕ್ತರಾಗುತ್ತಾರೆ ಎಂಬುದು ಮುಂದಿನ ತನಿಖೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ನಿರ್ಧರಿಸಲಿದೆ. ಈ ಪ್ರಕರಣದಲ್ಲಿ ಇನ್ನೂ ಹಲವು ಪ್ರಶ್ನೆಗಳಿಗೆ ಉತ್ತರಿಸಬೇಕಿದೆ. ತನಿಖೆ ಪೂರ್ಣಗೊಂಡ ನಂತರ ಅಂತಿಮ ವರದಿ ಏನು ಹೇಳಲಿದೆ, ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿರುವ ಹಣ ಮತ್ತು ಆಸ್ತಿಗಳ ಮೂಲ ಏನು, ಈ ವ್ಯವಹಾರಗಳಲ್ಲಿ ಎತ್ತಲಾದ ಆರೋಪಗಳಿಗೆ ದಾಖಲೆಗಳು ಏನು ಹೇಳುತ್ತವೆ, ಭಕ್ತರು ಸಮರ್ಪಿಸಿದ ಚಿನ್ನ, ಬೆಳ್ಳಿ ಮತ್ತು ಇತರ ಅಮೂಲ್ಯ ಕಾಣಿಕೆಗಳ ಸಂಪೂರ್ಣ ಲೆಕ್ಕ ಎಲ್ಲಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿರುವುದು ತನಿಖೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಯ ಮೂಲಕವೇ. ಇದೇ ಕಾರಣದಿಂದ ಈ ಪ್ರಕರಣದ ಬಗ್ಗೆ 2 ವಿಷಯಗಳನ್ನು ಪ್ರತ್ಯೇಕವಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಮೊದಲನೆಯದಾಗಿ ತನಿಖಾ ಸಂಸ್ಥೆಗಳು ದಾಖಲಿಸಿರುವ ಆರೋಪಗಳು, ಎರಡನೆಯದು ನ್ಯಾಯಾಲಯದಲ್ಲಿ ಅಂತಿಮವಾಗಿ ಸಾಬೀತುಪಡುವ ಸತ್ಯ. ಈ ಎರಡೂ ಒಂದೇ ಅಲ್ಲ. ಈ ಪ್ರಕರಣದಲ್ಲಿ ಹಲವು ಆರೋಪಗಳ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿವೆ, ಬಂಧನಗಳಾಗಿವೆ, ಶೋಧ ಕಾರ್ಯಾಚರಣೆಗಳು ನಡೆಯುತ್ತಿವೆ, ಆಸ್ತಿ ಮತ್ತು ನಗದು ವಶಪಡಿಸಿಕೊಳ್ಳಲಾಗಿದೆ ಎಂದು ತನಿಖಾ ಸಂಸ್ಥೆಗಳು ತಿಳಿಸಿವೆ. ವಿರೋಧ ಪಕ್ಷಗಳು ಸರ್ಕಾರ ಮತ್ತು ಟ್ರಸ್ಟ್ನ ಕಾರ್ಯವೈಖರಿಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿವೆ. ಮತ್ತೊಂದೆಡೆ ಟ್ರಸ್ಟ್ ಪರವಾಗಿ ಕಾಲಕಾಲಕ್ಕೆ ಆಡಿಟ್ ನಡೆಯುತ್ತಿದೆ ಎಂದು ಹೇಳಲಾಗಿದೆ. ಹಲವು ಆರೋಪಗಳನ್ನು ಸಂಬಂಧಿತ ವ್ಯಕ್ತಿಗಳು ತಳ್ಳಿ ಹಾಕಿದ್ದಾರೆ. ಹೀಗಾಗಿ ಈ ಪ್ರಕರಣದ ಸಂಪೂರ್ಣ ಸತ್ಯ ಹೊರಬರಬೇಕಾದರೆ ಎಸ್ಐಟಿ ತನಿಖೆ, ಮುಂದಿನ ಕಾನೂನು ಪ್ರಕ್ರಿಯೆ ಮತ್ತು ನ್ಯಾಯಾಲಯದ ತೀರ್ಪು ಅತ್ಯಂತ ಮಹತ್ವವಾಗಲಿದೆ. ಯಾವುದೇ ವ್ಯಕ್ತಿಯನ್ನು ನ್ಯಾಯಾಲಯ ತಪ್ಪಿತಸ್ಥನೆಂದು ಘೋಷಿಸುವವರೆಗೂ ಕಾನೂನಿನ ದೃಷ್ಟಿಯಲ್ಲಿ ಅವರು ಆರೋಪಿತರು ಮಾತ್ರ. ಆದ್ದರಿಂದ ಈ ವಿಡಿಯೋದಲ್ಲಿ ಪ್ರಸ್ತಾಪಿಸಿರುವ ಘಟನೆಗಳು, ವಿವಿಧ ತನಿಖಾ ದಾಖಲಾತಿಗಳು, ಎಫ್ಐಆರ್ಗಳು, ಸಾರ್ವಜನಿಕ ಹೇಳಿಕೆಗಳು ಮತ್ತು ಮಾಧ್ಯಮ ವರದಿಗಳ ಆಧಾರದ ಮೇಲೆ ಕಾಲಾನುಕ್ರಮವಾಗಿ ನಿರೂಪಿಸಲಾಗಿದೆ. ಈ ಪ್ರಕರಣದ ಅಂತಿಮ ತೀರ್ಪು ಇನ್ನೂ ಬಾಕಿ ಇದೆ. ಒಂದು ವಿಷಯ ಮಾತ್ರ ನಿಶ್ಚಿತ, ರಾಮ ಮಂದಿರವು ಕೋಟ್ಯಾಂತರ ಭಾರತೀಯರ ನಂಬಿಕೆಯ ಪ್ರತೀಕ. ಆ ನಂಬಿಕೆಯೊಂದಿಗೆ ಸಂಬಂಧಿಸಿದ ಪ್ರತಿಯೊಂದು ಆರೋಪವು ಪಾರದರ್ಶಕವಾಗಿ ತನಿಖೆಯಾಗಬೇಕು ಎಂಬ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಈ ಪ್ರಕರಣದಲ್ಲಿ ಮುಂದೆ ಯಾವ ಹೊಸ ಬೆಳವಣಿಗೆಗಳು ನಡೆಯುತ್ತವೆ, ಯಾವ ಹೊಸ ಸಾಕ್ಷ್ಯಗಳು ಹೊರಬರುತ್ತವೆ ಮತ್ತು ನ್ಯಾಯಾಲಯದ ಅಂತಿಮ ತೀರ್ಪು ಏನಾಗುತ್ತದೆ, ಅದನ್ನು ಮುಂದಿನ ದಿನಗಳಲ್ಲಿ ದೇಶ ಗಮನದಿಂದ ನೋಡಲಿದೆ. ಧನ್ಯವಾದಗಳು.